ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ಅಧ್ಯಾಯವನ್ನು ಪ್ರಾರಂಭಿಸೋದಕ್ಕಿಂತ ಮುಂಚಿತವಾಗಿ ಒಬ್ಬ ವ್ಯಕ್ತಿಯ ವೃತ್ತಾಂತ ಅಥವಾ ಕಥೆ ಅಂತಲೇ ಹೇಳ್ಬೋದು. ಅವ್ರ ಬಗ್ಗೆ ಪರಿಚಯ ಮಾಡಿಕೊಂಡೆ ನಾವು ಮುಂದೆ ಹೋಗ್ತಾ ಹೋಗೋಣ. ನೋಡಿ, ಒಬ್ಬ ವ್ಯಕ್ತಿ ಒಂದು ವ್ಯವಹಾರವನ್ನ ಪ್ರಾರಂಭಿಸಿಕೊಂಡು ಹೇಗೆ ಬೆಳೆಯೋದಕ್ಕೆ ಸಾಧ್ಯ ಇದೆ ಅಂತ ಹೇಳೋದಾದ್ರೆ, ತನ್ನ ಕುಟುಂಬದವರು ಬೇರೆ ವ್ಯವಹಾರ ನಿರ್ವಹಿಸಿಕೊಂಡು ಹೋಗ್ತಾ ಇದ್ರು, ಅದನ್ನೇ ನಿರ್ವಹಿಸಿಕೊಂಡು ಹೋಗು ನಡೆಸ್ಕೊಂಡು ಹೋಗು ಅಂತ ಹೇಳಿದ್ರು ಕೂಡ ಕೇಳದೆ ಅದನ್ನು ವಿರೋಧಿಸ್ಬಿಟ್ಟು ನಾನೇ ಸ್ವಂತವಾಗಿ ನಂದೇ ಆದಂತ ಒಂದು ವ್ಯವಹಾರವನ್ನ ಪ್ರಾರಂಭಿಸ್ಕೊಂಡು ಯಾಕೆ ಹೋಗಬಾರ್ದು ಅಂತೇಳಿ ನಿರ್ಧಾರ ತೆಗೆದುಕೊಂಡು ಒಂದು ಲಾರಿಯನ್ನ ತೆಗೆದುಕೊಂಡು ಆ ಒಂದು ಲಾರಿಯ ಮಾಲೀಕನಾಗಿ ತಾನು ವ್ಯವಹಾರವನ್ನ ಪ್ರಾರಂಭಿಸಿಕೊಂಡು ಹೋಗಿ ಇವತ್ತು ಭಾರತದಲ್ಲೇ ಅತಿ ದೊಡ್ಡದಾಗಿರ್ತಕ್ಕಂಥ ಒಂದು ಸಾರಿಗೆ ಆಧಾರಿತವಾದಂತಹ ವ್ಯವಹಾರವನ್ನು, ಟ್ರಾನ್ಸ್ಪೋರ್ಟೇಷನ್ ಆಧಾರಿತವಾಗಿರ್ತಕ್ಕಂಥ ಬಿಸ್ನೆಸ್ ಅಲ್ಲಿ ಅಭಿವೃದ್ಧಿಯನ್ನ ಸಾಧಿಸಿ ಯಶಸ್ಸನ್ನ ಗಳಿಸಿ ನಮ್ಮ ಭಾರತಕ್ಕೆ ಕೀರ್ತಿ ತಂದುಕೊಟ್ಟಿರುವಂತವರು ಅಂತ ಹೇಳಿದ್ರೆ ವಿಜಯ್ ಸಂಕೇಶ್ವರ್ ಅಂತ ಹೇಳಿ ಕರೆಯುವರು. ವಿಜಯಾನಂದ ರೋಡ್ ಲೈನ್ಸ್ ಅಂತ VRL ಅನ್ನುವಂತ ಸಂಸ್ಥೆಯನ್ನ ನಿರ್ಮಾತೃವಾಗಿ ಸ್ಥಾಪನೆ ಮಾಡಿ ಬೆಳೆದಂತು. ನೋಡಿ, ಒಂದೇ ಒಂದು ಲಾರಿಯಿಂದ ತಮ್ಮ ವ್ಯವಹಾರವನ್ನ ಪ್ರಾರಂಭಿಸಿದಂತ ಆ ವ್ಯಕ್ತಿ ಇವತ್ತು ಸಾವಿರಾರು ಲಾರಿಗಳ ಹಾಗೆ ನೂರಾರು ಬಸ್ಗಳನ್ನ ಹೊಂದಿರತಕ್ಕಂತ ಬೃಹತ್ ಭಾರತದ ಒಂದು ಟ್ರಾನ್ಸ್ಪೋರ್ಟ್ ಕಂಪನಿಯ ಮಾಲೀಕರಾಗಿ ಗುರುತಿಸಿಕೊಂಡಿರುವಂತದ್ದು ನೋಡ್ತಾ ಹೋಗಬಹುದು. ಇದು ನೋಡಿದಾಗ ಗೊತ್ತಾಗುತ್ತೆ, ಯಾರು ಬೇಕಾದ್ರೂ ಯಾವ ಬಿಸ್ನೆಸ್ ಬೇಕಾದ್ರೂ ಕೂಡ ಪ್ರಾರಂಭಿಸಬಹುದು, ಅಭಿವೃದ್ಧಿಯನ್ನ ಸಾಧಿಸೋದಕ್ಕೆ ಅವಕಾಶವಿದಾವೆ ಅನ್ನುವಂಥದ್ದನ್ನ ನಾವಿಂದ ಮನಗಾಣ್ತಾ ಹೋಗ್ಬೋದಾಗಿರುವಂತದ್ದು. ಹೌದಾ? ಹಾಗೆ ನೋಡ್ತಾ ಹೋಗ್ಬೋದು. ಮತ್ತೊಬ್ಬ ವ್ಯಕ್ತಿನ ನಮ್ಮ ಭಾರತದವರಿಗೆ ಉದಾಹರಣೆ ಕೊಡ್ತಾ ಹೋಗೋದಾದ್ರೆ ವರ್ಗೀಸ್ ಕುರಿಯನ್ ಎನ್ನುವಂತ ವ್ಯಕ್ತಿ, ಗುಜರಾತ್ ನೋಡಿ, ಹಸು ಸಾಕ್ತಿವಿ, ಅದರ ಹಾಲನ್ನ ಮಾರಿ ಜೀವನ ನಡೆಸ್ತೀವಿ ಅಂತ ಹೇಳಿದ್ರೆ ಅವ್ರನ್ನ ಸಮಾಜದಲ್ಲಿ ನೋಡ್ತಾ ಹೋಗೋದು ಸ್ವಲ್ಪ ಅವ್ರು ಬಡವರೇ ಇರ್ತಾರೆ ಅಂತ ಅವ್ರು ಅಲ್ವಾ. ಹಸು ಸಾಕಿ ಎಮ್ಮೆಗಳನ್ನ ಸಾಕ್ಬಿಟ್ಟು ಅದರಿಂದ ಬರೋ ಹಾಲು ಅದು ಉತ್ಪನ್ನಗಳನ್ನ ಮಾರಾಟ ಮಾಡಿ ಬದುಕ್ತೀವಿ ಅಂದ್ರೆ ಬಡವರಾಗಿರ್ತಾರೆ. ಆದ್ರೆ ನೋಡ್ಕೊಂಡ್ರಿ, ವರ್ಗೀಸ್ ಕುರಿಯನ್ ಎನ್ನುವಂತವರು ಕೂಡ ಅದೇ ಹಾಲಿನ ಉತ್ಪಾದನೆ, ಅದೇ ಹೈನುಗಾರಿಕೆಯಲ್ಲಿ ಬಿಸ್ನೆಸ್ ಮಾಡಬಹುದು. ಆದ್ರೆ ಭಾರತದಲ್ಲೇ ಹೆಸರುವಾಸಿಯಾದಂತಹ ಒಂದು ಹಾಲಿನ ಉತ್ಪನ್ನದ ಕಂಪನಿಯ ಮಾಲೀಕ ಅಮೂಲ್ ಅಂತೇಳಿ ಕೇಳಿರ್ಬೋದು. ಅಮೂಲ್ ಅಂತೇಳಿ ಹಾಲಿನ ಪೌಡರ್ ಬರ್ತಾ ಇತ್ತು, ಅಮೂಲ್ ಹಾಲಿನ ಪೌಡರ್ ಅಂದ್ರೆ ಅಮೂಲ್. ಅಂಗಡಿಗಳಿಗೆ ಹೋದ್ರೆ ನಾವು ಕೇಳ್ತಾ ಇದ್ದ ಅರ್ಧ ಕೆಜಿ ಹಾಲಿನ ಪೌಡರ್ ಅಮೂಲ್ ಕೊಡ್ರಿ ಅಂತ ಕೇಳ್ತಿರ್ಲಿಲ್ಲ, ಅರ್ಧ ಕೆಜಿ ಅಮೂಲ್ ಕೊಡ್ರಿ ಅಂತ ಹೇಳಿದ್ರೆ ಫಿಕ್ಸ್ ಅದು ಅಂಡರ್ಸ್ಟುಡ್ ಆಗ್ಬಿಟ್ಟಿತ್ತಲ್ಲ. ಹಾಲಿನ ಪೌಡರ್ ಅಂತ ಹೇಳಿದ್ರೆ ಅಮೂಲ್ ಎನ್ನುವಂತ ರೀತಿ ಈಗ ಹಾಲಿನ ಉತ್ಪನ್ನಗಳು, ಬೆಣ್ಣೆ, ತುಪ್ಪ, ಇತರೆ ಪೇಡೆಗಳೆಲ್ಲವನ್ನೂ ಕೂಡ ಉತ್ಪಾದನೆ ಮಾಡತಕ್ಕಂಥ ರೀತಿಯಲ್ಲಿ ಅಮೂಲ್ ಎನ್ನುವಂತಹ ಹಾಲಿನ ಉತ್ಪಾದನೆಯ ಮಾಲೀಕರಾಗಿ ನೋಡುವಂತವರು ಆ ವರ್ಗೀಸ್ ಕುರಿಯನ್ ಎನ್ನುವಂತ. ಈಗ ಅನೇಕ ಜನರನ್ನ ಉದಾಹರಣೆಗಳಾಗಿ ಕೊಡ್ತಾ ಹೋಗ್ಬೋದು. ಈ ರೀತಿಯಲ್ಲಿ ವ್ಯವಹಾರಗಳನ್ನ ನಡೆಸ್ತಾ ಹೋಗುವಂತವರು ಕೂಡ ಇದ್ದಾರೆ. ಹಾಗಾಗಿ ನಮ್ಮ ಭಾರತದಲ್ಲಿ ಹಾಗಾದ್ರೆ ಯಾವ್ಯಾವ ರೀತಿಯಾಗಿರ್ತಕ್ಕಂಥ ವ್ಯವಹಾರ ನಡೆಸ್ತಾ ಹೋಗ್ಬೋದು ಅಂತ ಹೇಳಿ ತಿಳ್ಕೊಳಕ್ ಅವಕಾಶ ಇರೋದೇ ವಿವಿಧ ವ್ಯವಹಾರ ಸಂಘಟನೆಗಳ ಹುಟ್ಟು ಅನ್ನುವಂತ ಈ ಅಧ್ಯಾಯದಲ್ಲಿ ನೋಡ್ತಾ ಹೋಗ್ಬೋದು. ನೋಡಿ, ಈ ಅಧ್ಯಾಯದಲ್ಲಿ ಒಟ್ಟಾರೆಯಾಗಿರ್ತಕ್ಕಂಥ ನಮ್ಮ ಕಣ್ಣಿಗೆ ಕಾಣುವಂತ ವ್ಯವಹಾರ ಸಂಘಟನೆಗಳು ಯಾವ್ಯಾವ ರೂಪದಲ್ಲಿ ಇರ್ತಾವೆ ಅನ್ನುವಂಥದ್ದನ್ನ ಪರಿಚಯ ಮಾಡಿದ್ದಾರೆ ಮೊದಲನೇ. ಆ ನಂತರದಲ್ಲಿ ಅದರಲ್ಲಿ ಖಾಸಗಿ ರಂಗದ ವ್ಯವಹಾರ ಸಂಸ್ಥೆಗಳಲ್ಲಿ ಸಣ್ಣ ಪ್ರಮಾಣದಲ್ಲಿರ್ತಕ್ಕಂಥ ವ್ಯವಹಾರ ಸಂಸ್ಥೆಯ ಪ್ರಮುಖ 3 ವಿಧಗಳು, ಅವುಗಳ ಅರ್ಥ, ಹಾಗೆ ಅವುಗಳ ಅನುಕೂಲ ಅನಾನುಕೂಲಗಳು, ಹಾಗೆ ಅವುಗಳನ್ನ ಹೇಗೆ ರಚನೆ ಮಾಡ್ಕೋಬಹುದು ಎನ್ನುವಂತ ವಿವರಣೆಗಳನ್ನ ಇದರಲ್ಲಿ ತಿಳಿಸ್ತಾ ಹೋಗಿರುವಂತದ್ದು. ಬಟ್ ಹಾಗಾದ್ರೆ ಮೊದಲನೇದಾಗಿ ನಮಗೆ ಗೋಚರವಾಗುವಂತ ರೀತಿಯಲ್ಲಿರುವಂತಹ ವ್ಯವಹಾರ ಸಂಸ್ಥೆಗಳು ಯಾವ ರೂಪದಲ್ಲಿ ರಚನೆ ಆಗಿರ್ತಾವೆ ಅಂತ ಹೇಳಿ ನೋಡ್ತಾ ಹೋದ್ರೆ 4 ವಿಧಗಳನ್ನ ಅವುಗಳು ವಿಂಗಡಣೆ ಮಾಡ್ತಾ ಹೋಗ್ಬೋದು. ಅವರು ಮೊದಲನೇದಾಗಿ ಖಾಸಗಿ ರಂಗದ ವ್ಯವಹಾರ ಸಂಸ್ಥೆಗಳು. ಖಾಸಗಿ ರಂಗದ ವ್ಯವಹಾರ ಸಂಸ್ಥೆಗಳು ಅಂತ ಹೇಳಿ ಕರೀತಾ ಹೋಗ್ಬೋದು. ಹಾಗೆ ಎರಡನೇದಾಗಿರುವಂತದ್ದು ಸಾರ್ವಜನಿಕ ವಲಯದ ವ್ಯವಹಾರ ಸಂಸ್ಥೆಗಳು. ಹಾಗೆ ಮೂರನೇದಾಗಿರುವಂತದ್ದು ಜಂಟಿ ರಂಗದ ವ್ಯವಹಾರ ಸಂಸ್ಥೆಗಳು. ನಾಲ್ಕನೇದಾಗಿರುವಂತದ್ದು ಸರ್ಕಾರಿ ಸ್ವಾಮ್ಯದ ವ್ಯವಹಾರ ಸಂಸ್ಥೆಗಳು. ಈ ರೀತಿಯಲ್ಲಿ ನಮ್ಮ ಕಣ್ಣಿಗೆ ಗೋಚರ ಆಗುವಂತಹ ಅನೇಕ ವ್ಯವಹಾರ ಸಂಸ್ಥೆಗಳ ಸಂಘಟನೆಗಳನ್ನ, ಕಂಪನಿಗಳನ್ನ, ಉದ್ಯಮಿಗಳನ್ನ ನೋಡ್ತಾ ಹೋಗ್ತೀವಿ. ಅವೆಲ್ಲವೂ ಕೂಡ ಈ 4ರಲ್ಲಿ ಯಾವುದಾದ್ರೂ ಒಂದು ವಿಧದ ಆಗಿರುತ್ತೆ. ಇಲ್ಲಿ ಖಾಸಗಿ ರಂಗದ್ದು ಅಂತ ಹೇಳಿ ಕರೀತಾ ಹೋಗೋದು ಪ್ರೈವೇಟ್. ಇಲ್ಲಿ ಸರ್ಕಾರದ ಒಪ್ಪಿಗೆ ಇರುತ್ತೆ, ಸರ್ಕಾರದ ಒಪ್ಪಿಗೆ ತಗೋಬೇಕಾಗುತ್ತೆ. ಆದ್ರೆ ನಮ್ಮ ಜನರೇ, ಸಾರ್ವಜನಿಕರೇ ಹಣವನ್ನ, ಬಂಡವಾಳವನ್ನು ವಿನಿಯೋಗಿಸ್ಬಿಟ್ಟು
ಅವರೇ ಸ್ವಂತವಾಗಿರುವಂತಹ ರೀತಿಯಲ್ಲಿ ವ್ಯವಹಾರವನ್ನು ಸ್ಥಾಪನೆ ಮಾಡಿಕೊಂಡಿರ್ತಕ್ಕಂಥವು ಆಗಿರ್ತವೆ. ಆ ರೀತಿ ಇರುವಂತದ್ದು ಈ ಒಂದು ಅಧ್ಯಾಯದಲ್ಲಿ ಈ ಖಾಸಗಿ ರಂಗದ ವ್ಯವಹಾರ ಸಂಸ್ಥೆಗಳ ಬಗ್ಗೆ ನಿಮಗೆ ವಿವರಣೆ ಇರುವಂತದ್ದಿದೆ. ಅಂದರೆ ಈ ಖಾಸಗಿ ರಂಗದ ವ್ಯವಹಾರ ಸಂಸ್ಥೆಗಳು ಅಂತ ಹೇಳಿ ಕರೆದಾಗ ಅವುಗಳಲ್ಲಿ ನಾವು ಎರಡು ವಿಧಗಳನ್ನ ವಿಂಗಡಣೆ ಮಾಡ್ತಾ ಹೋಗ್ಬೋದು. ನೋಡಿ, ಖಾಸಗಿ ರಂಗ ಪ್ರೈವೇಟ್ ಆಗಿ ಖಾಸಗಿ ವ್ಯಕ್ತಿಗಳೇ ಅಥವಾ ಜನರೇ ಹಣವನ್ನು ವಿನಿಯೋಗಿಸಿಬಿಟ್ಟು ಬಂಡವಾಳವನ್ನು ವಿನಿಯೋಗಿಸಿ ವ್ಯವಹಾರ ಸಂಸ್ಥೆಗಳ ಸ್ಥಾಪನೆ ಮಾಡ್ಕೋಬಹುದು ಅನ್ನೋದಾದ್ರೆ ಅವುಗಳನ್ನ ಎರಡು ವಿಧಗಳಾಗಿ ವಿಂಗಡಣೆ ಮಾಡ್ತೀವಿ. ಯಾವಪ್ಪ ಅಂತ ಹೇಳಿದ್ರೆ ಚಿಕ್ಕ ರೂಪದಲ್ಲಿ ಬಂಡವಾಳ ಹಾಕಿ ಚಿಕ್ಕದಾಗಿರ್ತಕ್ಕಂಥ ರೀತಿಯಲ್ಲಿ ವ್ಯವಹಾರವನ್ನು ಸ್ಥಾಪನೆ ಮಾಡ್ಕೊಂಡು ಹೋದ್ರೆ ಅದನ್ನ ಕರೀತಾ ಹೋಗ್ಬೋದು. ಏನಂತ? ಸಣ್ಣ ಪ್ರಮಾಣದಲ್ಲಿ ಸ್ಥಾಪನೆ ಮಾಡ್ಕೊಂಡು ಹೋಗೋ ವ್ಯವಹಾರ ಸಂಸ್ಥೆಗಳು. ಹೌದಾ? ದೊಡ್ಡ ಪ್ರಮಾಣದ ಬಂಡವಾಳ ದೊಡ್ಡ ಮಟ್ಟದಲ್ಲಿ ಬೃಹತ್ ಪ್ರಮಾಣದ ಕೈಗಾರಿಕೆಗಳು ಉದ್ದಿಮೆಗಳ ಸ್ಥಾಪನೆ ಮಾಡ್ಕೊಂಡು ಹೋದ್ರೆ ದೊಡ್ಡ ಪ್ರಮಾಣದ ವ್ಯವಹಾರ ಸಂಘಟನೆಗಳು ಅಂತ ಹೇಳಿ ಕರೀತಾವೆ. ಹಾಗಾಗಿ ಇಲ್ಲಿ ಸಣ್ಣ ಪ್ರಮಾಣದ ವ್ಯವಹಾರ ಸಂಘಟನೆಗಳು ಮತ್ತು ದೊಡ್ಡ ಪ್ರಮಾಣದ ವ್ಯವಹಾರ ಸಂಘಟನೆಗಳು ಅಂತೇಳಿ ನಾವು ಸ್ಥಾಪನೆ ಮಾಡ್ಕೊಂಡು ಹೋಗೋದಕ್ಕೆ ಅವಕಾಶ ಇರೋದು. ಜನರು ಅವ್ರ ಹತ್ರ ದುಡ್ಡು ಎಷ್ಟಿರುತ್ತೋ, ಎಷ್ಟು ಜನ ಸೇರ್ಪಡೆಗೊಳ್ತಾರೋ, ಯಾವ ರೂಪದಲ್ಲಿ ಇರುತ್ತೋ ಆ ರೀತಿಯಲ್ಲಿ ಬಂಡವಾಳವನ್ನು ವಿನಿಯೋಗಿಸಿ ಚಿಕ್ಕದಾಗಿದ್ರೆ ಸಣ್ಣ ಪ್ರಮಾಣದ ವ್ಯವಹಾರ ಸಂಸ್ಥೆಗಳು, ದೊಡ್ಡದಾಗಿಸಿದ್ರೆ ದೊಡ್ಡ ಪ್ರಮಾಣದ ವ್ಯವಹಾರ ಸಂಸ್ಥೆಗಳು ಅಂತ ಕರೀತಾರೆ. ಹಾಗಾದ್ರೆ ನಾವಿದರಲ್ಲಿ ಈ ಒಂದು ಅಧ್ಯಾಯದಲ್ಲಿ ಸಣ್ಣ ಪ್ರಮಾಣದ ವ್ಯವಹಾರ ಸಂಸ್ಥೆಗಳು ಸಣ್ಣ ಪ್ರಮಾಣದ ವ್ಯವಹಾರ ಸಂಸ್ಥೆಗಳು ಯಾವ್ಯಾವ ಇರ್ತವೆ ಅನ್ನುವಂಥದ್ದನ್ನ ನೋಡ್ತಾ ಹೋಗ್ಬೋದಾ? ಅದರಲ್ಲಿ ಮೂರು ವಿಧಗಳನ್ನಾಗಿ ನಾವು ನೋಡ್ತಾ ಹೋಗ್ಬೋದು. ಸಣ್ಣ ಪ್ರಮಾಣದಲ್ಲಿ ವ್ಯವಹಾರ ಸಂಸ್ಥೆಗಳು ಸ್ಥಾಪನೆ ಮಾಡ್ಕೊಳ್ಳೋದಾದ್ರೆ ಮೂರು ವಿಧಗಳಲ್ಲಿ ಇದಾವೆ. ಯಾವ್ಯಾವಂದ್ರೆ ಒಬ್ಬನೇ ವ್ಯಕ್ತಿ ಸ್ಥಾಪನೆ ಮಾಡಿಕೊಳ್ಳುವಂತ ವ್ಯವಹಾರ ಸಂಸ್ಥೆ. ಹಾಗಾದ್ರೆ ಒಬ್ಬನೇ ವ್ಯಕ್ತಿ ಅಂತ ಹೇಳಿದಾಗ ಏಕ ವ್ಯಕ್ತಿ ಮಾಲೀಕತ್ವದ ಸಂಸ್ಥೆಗಳು. ಹಾಗೆ ಎರಡನೇದಾಗಿರುವಂತದ್ದು ಪಾಲುಗಾರಿಕೆ. ಇಬ್ಬರು ಅಥವಾ ಇಬ್ಬರಿಗಿಂತ ಹೆಚ್ಚು ಜನ ಸೇರ್ಪಡೆಗೊಂಡಿರುವಂತವು ಪಾಲುಗಾರಿಕೆ ಸಂಸ್ಥೆಗಳು. ಹಾಗೆ ಮೂರನೇದಾಗಿರುವಂತದ್ದು ಒಂದು ಕುಟುಂಬದ ಸದಸ್ಯರುಗಳೇ ಒಂದಾಗ್ಬಿಟ್ಟು ಆ ಕುಟುಂಬದ ವತಿಯಿಂದಲೇ ವ್ಯವಹಾರವನ್ನ ನಿರ್ವಹಿಸಿಕೊಂಡು ಹೋಗ್ತಿರುವಂತದ್ದು ನಮ್ಮ ಹಿಂದೂ ಅವಿಭಕ್ತ ಕುಟುಂಬ ವ್ಯವಹಾರ ಸಂಸ್ಥೆಗಳು ಅಂತ ಹೇಳಿ ಕರೆಯುವುದು. ವ್ಯವಹಾರ ಸಂಸ್ಥೆಗಳು ಅಂತ ಹೇಳಿ ಕರೆಯುವುದು. ಹೀಗೆ ಸಣ್ಣ ಪ್ರಮಾಣದಲ್ಲಿ ಮೂರು ರೀತಿಯಾಗಿರ್ತಕ್ಕಂಥ ವ್ಯವಹಾರಗಳ ಸಂಸ್ಥೆಗಳ ಸ್ಥಾಪನೆ ಮಾಡೋದಕ್ಕೆ ಅವಕಾಶ ಇರುವಂತದ್ದು. ಹಾಗಾದ್ರೆ ಮೊದಲನೇದಾಗಿ ನಾವು ಇದರಲ್ಲಿ ಏಕ ವ್ಯಕ್ತಿ ಮಾಲೀಕತ್ವದ ವ್ಯವಹಾರ ಸಂಸ್ಥೆಗಳ ಬಗ್ಗೆ ನೋಡ್ತಾ ಹೋಗ್ತೀವಿ. ಓಕೆನಾ? ಏಕ ವ್ಯಕ್ತಿ ಮಾಲೀಕತ್ವದ ವ್ಯವಹಾರ ಸಂಸ್ಥೆಗಳು ಕರೀತಾವೆ. ನೋಡ, ಏಕ ವ್ಯಕ್ತಿ ಮಾಲೀಕತ್ವದ ವ್ಯವಹಾರ ಸಂಸ್ಥೆಗಳು ಅಂತ ಹೇಳಿದ್ರೆ ಎಷ್ಟು ಜನ ಇರ್ತಾರೆ ಮಾಲೀಕರು? ಒಬ್ಬನೇ ಇರುವಂತದ್ದು ಆಗಿರುತ್ತೆ. ಬಂಡವಾಳ ಹೂಡೋದು ಒಬ್ಬನೇ ಆಗಿರ್ತಾನೆ. ಏನಾದ್ರು ನಷ್ಟ ಆದ್ರೆ ಅದನ್ನ ಅನುಭವಿಸೋದು ಒಬ್ಬನೇ ಆಗಿರ್ತಾನೆ. ಲಾಭ ಬಂದ್ರೆ ಅವನೇ ಅನುಭವಿಸುವಂತದ್ದಾಗಿರುತ್ತೆ. ನಿರ್ಧಾರ ತೆಗೆದುಕೋಬೇಕಾದ್ರೂ ಕೂಡ ಒಬ್ಬನೇ ನಿರ್ಧಾರವನ್ನ ತೆಗೆದುಕೋಬೇಕಾಗುತ್ತೆ. ದಿನವಹಿಯ ಎಲ್ಲಾ ಕಾರ್ಯಚಟುವಟಿಕೆಗಳನ್ನು ಕೂಡ ನಿರ್ವಹಿಸಿಕೊಂಡು ಹೋಗಬೇಕಾದ್ದು ಅವನೊಬ್ಬನೇ ಆಗಿರುತ್ತೆ. ಹೌದಾ? ತನ್ನ ಸಹಕಾರಕ್ಕೆ ತನ್ನ ಹೆಲ್ಪಿಗೋಸ್ಕರವಾಗಿ ಕೆಲಸಗಾರ ನೇಮಕ ಮಾಡ್ಕೋಬಹುದಾ? ನೇಮಕ ಮಾಡ್ಕೋಬೇಕಾಗುತ್ತೆ. ಒಂದು ಫ್ಯಾಕ್ಟರಿ ಸ್ಥಾಪನೆ ಮಾಡ್ತಾನೆ ಒಬ್ಬ ವ್ಯಕ್ತಿ ಅಂದ್ರೆ ಇಡೀ ಫ್ಯಾಕ್ಟರಿ ಒಬ್ಬನೇ ಕೆಲಸ ಮಾಡಕ್ಕಾಗುತ್ತೆ? ಇಲ್ಲಿ ಮಾಲೀಕತ್ವವನ್ನ ಅವನೊಬ್ಬನೇ ನೋಡ್ಕೊಂಡು ಹೋಗ್ತಾರೆ, ಓನರ್ ಅವನೇ. ಆದ್ರೆ ಕೆಲಸಗಾರರನ್ನ ಸೇರ್ಪಡೆಗೊಳಿಸ್ಕೋಬಹುದು ಎಷ್ಟು ಬೇಕಾದ್ರೆ. ಅದು ಚಿಕ್ಕದಾಗಿರುವಂತಹ ವ್ಯವಹಾರ ಆಗಿದ್ರೆ ಅವಾಗ ಸಣ್ಣ ಪ್ರಮಾಣದ ವ್ಯವಹಾರ ಸಂಸ್ಥೆ ಅಂತ ಕರೀತಾ ಹೋಗ್ತೀವಿ, ಹೌದಿಲ್ಲ? ಆದ್ರೆ ಮುಂದೆ ಬೆಳೀತಾ ದೊಡ್ಡ ಪ್ರಮಾಣದಲ್ಲೂ ಕೂಡ ಆಗ್ತಾ ಹೋಗೋದು ಮುಂದೆ. ಆದ್ರೆ ಇಲ್ಲಿ ಸಣ್ಣ ಪ್ರಮಾಣ ಅಂತ ಹೇಳಿದಾಗ ಏಕ ವ್ಯಕ್ತಿ ಮಾಲೀಕತ್ವದಿಂದ ಸಣ್ಣ ಪ್ರಮಾಣದ ವ್ಯವಹಾರ ಸಂಸ್ಥೆ ಅಂತೇಳಿ ಕರೀತಾ ಹೋಗೋದಕ್ಕೆ ಅವಕಾಶ ಇರುತ್ತೆ. ಯಾಕಂದ್ರೆ ಏಕ ವ್ಯಕ್ತಿ ಮಾಲೀಕತ್ವದ ಸಂಸ್ಥೆ ಅಂತ ಹೇಳಿದ್ರೆ ಒಬ್ಬನೇ ವ್ಯಕ್ತಿಯ ಮಾಲೀಕತ್ವವಿದ್ದು ಲಾಭ ನಷ್ಟವನ್ನ ಅವನೊಬ್ಬನೇ
ಭರಿಸುವಂತದ್ದು ಅಥವಾ ಬರುವಂತದ್ದಿದ್ರೆ ಅಂತಹ ವ್ಯವಹಾರ ಸಂಸ್ಥೆಗಳನ್ನ ನಾವೇನಂತ ಕರೀತೇವೆ? ಏಕ ವ್ಯಕ್ತಿ ಮಾಲೀಕತ್ವದ ವ್ಯವಹಾರ ಸಂಸ್ಥೆಗಳು ಅಂತ ಹೇಳ್ತಾರೆ. ಒಬ್ಬನೇ ವ್ಯಕ್ತಿ ಮಾಲೀಕನಾಗಿದ್ದು ಲಾಭ ನಷ್ಟ ಬಂಡವಾಳವನ್ನ ಅವನೊಬ್ಬನೇ ಹೊರೆಯುವಂತ ಇದ್ರೆ ಅಥವಾ ನಿರ್ವಹಿಸುವಂತದ್ದಾಗಿದ್ರೆ ಅದನ್ನೇ ನಾವು ಏಕ ವ್ಯಕ್ತಿ ಮಾಲೀಕತ್ವದ ಸಂಘಟನೆ ಅಂತ ಹೇಳಿ ಕರೀತಾವೆ. ಹಾಗಾದ್ರೆ ಈ ಒಂದು ಸಂಘಟನೆಯ ಲಕ್ಷಣಗಳು ಅದರಲ್ಲೇ ಇದ್ದಾವೆ. ನಾವು ಹೇಳ್ತಾ ಹೋದ್ವಿ, ಇಲ್ಲಿ ಮಾಲೀಕ ಒಬ್ಬನೇ ಆಗಿರ್ತಾನೆ, ಬಂಡವಾಳ ಹೂಡನು ಒಬ್ಬನೇ ಆಗಿರ್ತಾನೆ, ಲಾಭ ನಷ್ಟಗಳ ಅನುಭವಿಸನು ಒಬ್ಬನೇ ಆಗಿರ್ತಾನೆ, ನಿರ್ಧಾರ ತೆಗೆದುಕೊಳ್ಳುವನು ಕೂಡ ಒಬ್ಬನೇ ಆಗಿರ್ತಾನೆ, ದಿನವಹಿ ಕಾರ್ಯಚಟುವಟಿಕೆಗಳನ್ನ ಜವಾಬ್ದಾರಿ ನಿರ್ವಹಿಸಿಕೊಂಡು ಹೋಗೋದು ಕೂಡ ಒಬ್ಬನೇ ಆಗಿರ್ತಾನೆ ಅಂತ ಹೇಳಿ ನೋಡ್ತಾ ಹೋಗ್ಬೋದು. ಇವೆಲ್ಲವೂ ಕೂಡ ಇದರ ಲಕ್ಷಣ, ಹೌದಾ? ಆಗ ಮುಂದುವರೆದಾಗೆ ಈ ಏಕ ವ್ಯಕ್ತಿ ಮಾಲೀಕತ್ವ ವ್ಯವಹಾರ ಸಂಸ್ಥೆಗಳ ಅನುಕೂಲ ಮತ್ತು ಅನಾನುಕೂಲಗಳನ್ನ ನೋಡ್ತಾ ಹೋಗೋದಾದ್ರೆ ಅದನ್ನ ನಿಮ್ಮವರಿಂದಲೇ ಒಂದು ಸ್ಕಿಟ್ ಅನ್ನ ಮಾಡಿಕೊಂಡು ಅದನ್ನ ಅಬ್ಸರ್ವ್ ಮಾಡಿ, ಅದಾದ್ಮೇಲೆ ಅದರ ಅನುಕೂಲ ಮತ್ತು ಅನಾನುಕೂಲಗಳನ್ನ ಅಬ್ಸರ್ವ್ ಮಾಡ್ತಾ ಹೋಗೋಣ. ಏನಪ್ಪ ಮನುಷ್ಯ ಆರಾಮದಿಯಾ? ನಾನು ಆರಾಮದಿನಪ್ಪ. ಏನು ಓದ್ತಿದ್ಯಪ್ಪ? ನಾನು ಬಿಕಾಂ ಮುಗಿಸಿದ್ದೀನಿ. ನೀನೇನು ಓದ್ತಿದ್ದೀಯ? ನಾನು ಐಟಿಐ ಮುಗಿಸಿದ್ದೀನಪ್ಪ. ಏನು ಕೆಲಸ ಸಿಗಲಿಲ್ಲ? ನನಗೆ ಏನು ಕೆಲಸ ಸಿಗಲಿಲ್ಲ. ನಿನಗೆ? ನನಗೇನು ಕೆಲಸ ಸಿಗಲಿಲ್ಲ. ಅಷ್ಟಕ್ಕೊಂದು ಇಬ್ಬರು ಎಷ್ಟೊಂದು ಓದಿದ್ವಿ, ನನಗೆ ಏನು ಕೆಲಸ ಸಿಗಲಿಲ್ಲ. ಅದಕ್ಕೆ ಒಂದು ಇಬ್ಬರು ನೀನೊಂದಿಷ್ಟು ದುಡ್ಡು ಹಾಕೋ, ನಾನೊಂದಿಷ್ಟು ದುಡ್ಡು ಹಾಕ್ತೀನಿ. ಇಬ್ಬರು ಸೇರಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ. ಬೇಡಪ್ಪ, ನನ್ನ ಕಡೆ ನಾನು ಹಾಕ್ತೀನಿ, ನಿನ್ನ ಕಡೆ ನೀನು ಮಾಡು. ಅಲ್ಲ, ಇಬ್ಬರು ಸೇರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಈ ಗ್ರಾಹಕರಿಗೆ ಬಂದವರಿಗೂ ಅದನ್ನ ವಸ್ತುಗಳನ್ನು ಬೇಗ ಕೊಡ್ಬೋದು. ಅವುಗಳಿಗೆ ಅಲ್ಲಿ ಗ್ಯಾಸ್ ಮೇಲೆ ಅವೆ ಏನೇನೇ ಇದ್ದು ತಂದು ಕಡಕೊಡ್ಬೋದು. ಇಬ್ಬರು ಅದೇ ಒಬ್ಬನೇ ಇದ್ರು ಒಬ್ಬನ ಕೈಗೆ ಅದನ್ನ ಮಾಡ್ಕೊಳ್ಳೋದಾಗಲ್ಲ. ಇಬ್ಬರು ಸೇರಿದ್ರೆ ಅವ್ರ ಕರ್ಕ ಇವ್ರ ಕರ್ಕ ನಮಗೆ ಬೇಡಪ್ಪ, ನಿನ್ನ ಕಡೆ ನೀನು ಮಾಡು, ನನ್ನ ಕಡೆ ನಾನು ಮುಗಿತೀನಿ. ಇದನ್ನ ಏಕ ವ್ಯಕ್ತಿ ಮಾಲೀಕತ್ವವನ್ನು ಪ್ರಾರಂಭಿಸಲು ಕಾನೂನಿನ ಅವಶ್ಯಕತೆ ಬೇಕಾಗಿಲ್ಲ. ಬಂಡವಾಳ ಮಿತಿ ಇದ್ದು ನನಗೆ ದೊಡ್ಡದಾಗಿ ಬೆಳೆಸೋಕೆ ಬಹಳ ಕಷ್ಟ ಆಗ್ತದೆ. ನನಗೆ ಬಂಡವಾಳ ಮಿತಿ ಇದ್ರೆ ನನಗೆ ದೊಡ್ಡದಾಗಿ ಬೆಳೆಸೋಕೆ ಬಹಳ ಕಷ್ಟ ಆಗ್ತದೆ. ಬಂಡವಾಳ ಮಿತಿಯಾಗಿದ್ದು ಅಂತೀರ, ಸ್ವಂತ ಬಂಡವಾಳದಿಂದ ಪ್ರಾರಂಭ ಮಾಡಿ ಬಂದವರು ಆಡಳಿತ ಕೌಶಲ್ಯವು ಸೀಮಿತವಾಗಿರ್ತವೆ. ಅಂದ್ರೆ ಒಬ್ಬನದಲ್ಲ ಅವನು ಒಂದೇ ಜನ ಅಡುಗೆ ಮಾಡಬೇಕು ಅಂತ ಅವನು ಇಟ್ಕೊಂಡಿರ್ತಾನೆ. ಬೇರೆ ಅದೇ ಅಂಗಡಿಗೆ ಒಂದು ಐದಾರು ಜನ ಮಾಡಿದ್ರೆ ಅದಕ್ಕೆ ಅವ್ರು ಬರ್ತಾರೆ, ಇವ್ರು ಬರ್ತಾರೆ, ಇವ್ರು ಬರ್ತಾರೆ, ಅದಕ್ಕೆ ಬೇರೆ ಮಾಡಲ್ಲ. ಅವನೇ ಒಬ್ಬನೇ ಅಡುಗೆ ಮಾಡಿದ್ರೆ ಅದು ಎಷ್ಟು ವರ್ಷ ತನಕ ನಾನಲ್ಲಿ ಅದೇ ರುಚಿ ಕೊಡ್ತದೆ, ಗ್ರಾಹಕರಲ್ಲಿ ಭಾಳ ಬರಲ್ಲ. ಅದೇ ಅಂಗಡಿಗೆ ಒಂದು 5 ಜನ ಒಂದು 6 ಜನ ಮಾಡಿದ್ರೆ ಅದು ಬೇರೆ ಬೇರೆ ಥರ ಅಡುಗೆ ರುಚಿ ಕೊಡ್ತದ, ಅದಕ್ಕೆ ಜನ ಬರ್ತಾರೆ, ಅದಕ್ಕೆ ಅದೇ ಸೀಮಿತವಾಗಿರ್ತದೆ. ಹೌದಾ? ದಿನದ ವಹಿವಾಟು ನಡೆಸಿದ್ರೆ ಅಷ್ಟೇ ಕಷ್ಟಗಳ. ಯಾವಾಗಲೂ ಒಬ್ಬರಿಗಿಂತ ಇಬ್ಬರು ಅಥವಾ ಜಾಸ್ತಿ ವ್ಯಕ್ತಿಗಳನ್ನು ತೆಗೆದುಕೊಳ್ಳುವ ನಿರ್ಧಾರಗಳನ್ನು ಸೂಕ್ತವಾಗಿರ್ತವೆ. ಏಕ ವ್ಯಕ್ತಿ ಮಾಲೀಕತ್ವ ಸಂಘ ಗಳಿಸಿದ ಲಾಭಗಳನ್ನೆಲ್ಲ ನಾನೇ ಅನುಭವಿಸಿದ್ದೀನಿ. ವ್ಯಾಪಾರದ ಮೇಲ್ಚಾವಣೆಯಲ್ಲಿ ಸ್ವತಃ ನಾನೇ ಮುಗಿತೀನಿ. ಅದನ್ನು ಎಲ್ಲ ನಷ್ಟ ಒಳಗಿರಕ್ಕೆ ನಾನು ಒಬ್ಬರೇ ಹೊರಬೇಕು. ಎಲ್ಲರೂ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ನಲ್ಲಮ್ಮ, ಏನಾರ ಶಾರ್ಟ್ ಸರ್ಕ್ಯೂಟ್ ಆಯ್ತು, ಏನಾರ ಅಪಾಯ ಆಯ್ತು ಅಂದರೆ ಅದು ಅಷ್ಟು ಹೊಣೆಗಾರಿಕೆ ನಾನು ಒಬ್ಬರೇ ಹೋಗ್ಕೋಬೇಕು. ನಾನು ಗ್ರಾಹಕರ ಜೊತೆಲಿ ನೇರ ಸಂಪರ್ಕ ಕಲಿತೀನಿ. ಮಾಲೀಕನು ನಿಜನ ಸತ್ರೆ ಅಥವಾ ದುಡ್ಡು ಐತೆ ಇವು ದುಡ್ಡು ಬಂದವೆ ಅಂತ ಎಲ್ಲಿಗಾರ ಏನಾರ ಆಟಾಡಕ್ಕೆ ಹೋದ್ರೆ ಅಂಗಡಿಯಲ್ಲಿ ಮುಚ್ಚಬೇಕಾದ ಪರಿಸ್ಥಿತಿ ಉಂಟಾಗುತ್ತದೆ. ಮತ್ತೆ ಈಗ ಗ್ರಾಹಕರು ಬರ್ತಾರೆ, ಅವಾಗ ಏನು ವಸ್ತುಗಳು ಸಿಗಲ್ಲ, ಅದಕ್ಕೆ ಬಹಳ ಕಷ್ಟವಾಗ್ತದೆ. ಇನ್ನು ಇಷ್ಟೇ ಅಲ್ಲ, ಏನು ಅನುಕೂಲಗಳು ಭಾಳ ಏಕ ವ್ಯಕ್ತಿ ಮಾಲೀಕತ್ವ ಒಂದು ಉದ್ಯೋಗ ಅವಕಾಶ ಕಳಿಸಿಕೊಡ್ಬೋದು. ಇವರಿಗೆ ಸಾಮಾಜಿಕ ಸೇವೆಗಳನ್ನು ಮಾಡ್ಬೋದು. ಸಂಪತ್ತು ಆರ್ಥಿಕ ಅಧಿಕಾರ ಶಕ್ತಿಯನ್ನು ಹಂಚಲು ಸಹಾಯ ಮಾಡ್ತೀವಿ. ಗ್ರಾಹಕರಿಗೆ ಬೇಕಾದ ದೈನಂದಿನ ಇಷ್ಟಗಳನ್ನು ಅರಿತು ವಸ್ತುಗಳ ಸರಬರಾಜು ಮಾಡ್ತೀವಿ. ಸರ್ಕಾರಕ್ಕೆ ಸಹಕಾರ ತೆರಿಗೆಗಳನ್ನು ಪಾವತಿ ಮಾಡ್ತೀವಿ. ಇಷ್ಟೇ ನೀನು ಹೇಳಿ ಇಷ್ಟವನ್ನು ಅನುಕೂಲ ಆಯ್ತದೆ. ನನಗೆ ಸೇರಿ ಬಿಸ್ನೆಸ್ ಮಾಡ್ಬೋದು. ಇಲ್ಲಪ್ಪ, ನನ್ನ ಕಡೆಗೆ ನಾನು ಬಿ ಎ ಸ್ಟಾರ್ಟ್ ಮಾಡಿದ್ದೀನಿ, ನಿನ್ನ ಕಡೆ ನೀನು ಬಿ ಎ ಸ್ಟಾರ್ಟ್ ಮಾಡ್ತೀಯಾ? ಇಬ್ಬರು ಸೇರಿ ಮಾಡೋದು ಬೇಡ. ಧನ್ಯವಾದಗಳು. ಹಾಗಾದ್ರೆ ಈಗ ನೀವು ಏಕ ವ್ಯಕ್ತಿ ಮಾಲೀಕತ್ವ ಸಂಸ್ಥೆಗೆ ಗೆಳೆಯರಿಬ್ಬರು ಕೂಡ ಮಾತಾಡ್ಕೊಂಡಂತ ಒಂದು ಸಂಭಾಷಣೆಯ ಒಂದು ಸ್ಕಿಟ್ ಅನ್ನು ನೋಡಿದ್ರಲ್ವಾ? ಆಗ ನೋಡೋಣ, ಒಂದು 4-5 ಜನ ಬರ್ರಿ. ಇನ್ನೊಬ್ರು ಈ ಕಡೆ ನಿಂತ್ಕೊಂಡು 3 ಈ ಕಡೆಗೆ ಹೋಗು. ನೋಡ್ರಿ, ಈಗ ಇಲ್ಲಿ ಈ ಕಡೆಗೆ ಎಷ್ಟು ಜನ ಇದ್ದಾರೆ? ಒಬ್ಬರು. ಈ ಕಡೆಗೆ ಎಷ್ಟು ಜನ ಇದ್ದಾರೆ? 3 ಇರುವಂತದ್ದು. ಕನ್ಸಿಡರ್ ಮಾಡ್ಕೊಳ್ರಿ, ಇದನ್ನೇ ಏಕ ವ್ಯಕ್ತಿ ಮಾಲೀಕತ್ವ ಸಂಘಟನೆಯ ಒಬ್ಬ ಮಾಲೀಕನಾಗಿರೋನು ಅಂತ. ಆಗ ಈ ಕಡೆಗಿರೋರು ಇಬ್ಬರಿಗಿಂತ ಹೆಚ್ಚು ಜನ ಇದ್ದಾರೆ, ಒಬ್ಬರಿಗಿಂತ ಜಾಸ್ತಿ ಇಲ್ಲ, ಹೌದಾನೆ? ಇದನ್ನೇ ಕರೆಯೋಣ, ಇವರೆಲ್ಲ ಸೇರ್ಕೊಂಡು ಒಂದು ವ್ಯವಹಾರ ಸಂಸ್ಥೆನ ನಿರ್ವಹಿಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿ ಅನ್ಕೊಳ್ಳೋದಾದ್ರೆ ನೋಡ, ಈಗ ಹೇಳಿ
ಇದರ ಅನುಕೂಲ ಅನಾನುಕೂಲ ನೀವೇ ಸ್ಪಷ್ಟವಾಗಿ ಹೇಳ್ತಾ ಹೋಗ್ಬೋದು. ಇಲ್ಲಿ ಎಷ್ಟು ಜನ ಇದ್ದಾರೆ? ಒಬ್ಬನೇ ಇರುವಂತ ಮಾಲೀಕ ಒಬ್ಬನೇ, ಬಂಡವಾಳ ಹೂಡಲು ಒಬ್ಬನೇ, ಲಾಭ ನಷ್ಟ ಅನುಭವಿಸಲು ಒಬ್ಬನೇ ಆಗಿರುವಂತದ್ದು. ಲಾಭ ಬಂದ್ರೇನು ಒಬ್ಬನೇ ಅನುಭವಿಸ್ತಾನೆ, ಆದ್ರೆ ನಷ್ಟ ಆದ್ರೂ ಒಬ್ಬನೇ ಅನುಭವಿಸ್ಬೇಕಾಗಿ ಬರುತ್ತೆ. ಆದ್ರೆ ಇಲ್ಲಿ ಲಾಭ ಆದ್ರೆ ಎಲ್ಲರಿಗೂ ಡಿವೈಡ್ ಆಗುತ್ತೆ, ಹಾಗೆ ನಷ್ಟ ಆದ್ರೆ ಅವೆಲ್ಲರಿಗೂ ಡಿವೈಡ್ ಆಗ್ತಾ ಹೋಗುತ್ತೆ. ಇಲ್ಲಿ ನಿರ್ಧಾರ ತೆಗೆದುಕೊಳ್ಳಲು ಒಬ್ಬನೇ, ಆದ್ರೆ ನಿರ್ಧಾರ ತೆಗೆದುಕೊಳ್ಳಲು ಮೂವರು. ಇದು ಅನುಕೂಲನೋ ಅಥವಾ ಇದೇ ಅನುಕೂಲನೋ? ಬದಲಲ್ವಾ? ನೋಡಿ, ಒಬ್ಬನೇ ಇದ್ದಾಗ ನಿರ್ಧಾರ ತೆಗೆದುಕೊಳ್ಳುವ ಸ್ಪಷ್ಟತೆ ಇರುತ್ತದೆ. ನನಗೆ ಕೇಳ್ತಿರ್ಬೇಕಾ? ಸರಿನಾ? ಈಗ ನೀನು ಊರಿಗೆ ಹೊರಟಿದೀಯ ಅಂತ ತಿಳ್ಕೊಳ್ಳೋ, ಬಸ್ ಸ್ಟ್ಯಾಂಡಿಗೆ ಬಂದೆ, ಊರಿಗೆ ಹೋಗ್ಬೇಕು ಅಂತ ಹೇಳಿ. ಹೇಗೆ ಹೋಗ್ತೀನಿ ಊರಿಗೆ? ಒಂದು ಊರಿಗೆ ಅಂತ ಹೇಳಿದ್ರೆ ಏನ್ ಹೇಳ್ತೀಯ? ಬಸ್ನಾಗ ಹೋಗ್ತೀನಿ ಅಂತ ಹೇಳು. ಸರಿ, ಈ ಮೂವರಿಗೂ ಕೇಳಿ, ಈ ಮೂವರು ಕೂಡ ಊರಿಗೆ ಹೊರಟಾರೆ, ಸರಿನಾ? ಅವಾಗ ಕೇಳ್ತೀನಿ, ಈ ಊರಿಗೆ ಹೊರಟಿ ಅಂತ ಎದ್ರಾಗ ಹೋಗಿ ಇಷ್ಟಪಡ್ತೀಯಾ? ಹೆಂಗ್ ಹೋಗ್ತೀಯಾ? ಬಸ್ಸಿಗೆ ಹೋಗ್ತೀನಿ ಅಂತ ಹೇಳಿ. ನೀನು ಬೈಕ್ನಾಗ ಹೋಗ್ತೀನಿ ಅಂತ ಹೇಳಿದ್ರೆ, ನೀನು ಕಾರ್ನಾಗ ಹೋಗ್ತೀನಿ ಅಂತ ಹೇಳ. ನೋಡಿ, ಹಂಗಾರೆ ಇಲ್ಲಿ ನೋಡ್ರಿ, ಉದ್ದೇಶ ಒಂದು, ಗುರಿ ಒಂದೇ ಇದೆ, ಊರಿಗೆ ಹೋಗ್ಬೇಕು ಅಂತ ಹೇಳಿ. ಈ ಕಡೆಗಂತೂ ಕ್ಲಿಯರ್, ಬಸ್ನಲ್ಲಿ ಹೋಗ್ತೀನಿ, ಯಾವುದೇ ತೊಂದರೆ ಬೇಡಪ್ಪ ಅಂತ ಹೇಳ. ಆದ್ರೆ ಇಲ್ಲಿ ನೋಡಿದ್ರೆ ಉದ್ದೇಶ ಎಲ್ಲರೂ ಸೇರಿ ಒಂದಿದೆ, ಆದ್ರೆ ನಿರ್ಧಾರಗಳು ಮೂರಿದಾವೆ. ಇವನು ಬಸ್ನಾಗ ಹೋಗ್ತೇನೆ, ಇಲ್ಲಿ ಬೈಕಲ್ಲಿ, ಇವರು ಕಾರಲ್ಲಿ. ಯಾವ್ದು ನಿರ್ಧಾರ ಫೈನಲ್ ಮಾಡ್ಬೇಕೀಗ? ಅವರಷ್ಟು ಸೇರ್ಕೊಂಡು ಸಭೆ ಕರ್ಕೊಂಡು ಮೀಟಿಂಗ್ ಮಾಡ್ಕೊಂಡ್ರೆ, ಇಲ್ಲ ಕಾರ್ನಾಗ ಹೋಗೋದೇ ಒಳ್ಳೇದು, ಇವ್ರು ಹೇಳ್ತಾನೆ ಬೈಕಲ್ಲಿ ಹೋಗೋದೇ ಒಳ್ಳೇದು, ಇವ್ರು ಹೇಳ್ತಾರೆ ಬಸ್ನಿಗೆ ಹೋಗೋದೇ ಒಳ್ಳೇದು. ಈ ಗೊಂದಲ ಸ್ಟಾರ್ಟ್ ಆಗುತ್ತೆ, ಬೈ ಮನಸ್ಸು ಬರ್ತಾ ಹೋಗುತ್ತೆ. ಹೌದಾ? ಹಾಗಾಗಿ ಏಕವ್ಯಕ್ತಿ ಮಾಲೀಕರ ಸಂಘಟನೆ ಒಳ್ಳೆಯದು ಕೆಲವು ವಿಚಾರಗಳು ತೆಗೆದುಕೊಂಡ್ರೆ. ಹಂಗಾರೆ ದೋಷಗಳು ಇಲ್ವಾ ಸರ್? ಕೆಲವೊಂದು ದೋಷಗಳು ಕೂಡ ಇದರಲ್ಲಿ ಇದಾವೆ ಅಂತ ಹೇಳಿ ಅರ್ಥ ಆಗುತ್ತೆ. ಕ್ಲಿಯರ್ ಸರ್? ಹಾಗಾದ್ರೆ ಇವುಗಳನ್ನೆಲ್ಲ ನೋಡಿದ್ಮೇಲೆ ನೀವೇ ಈಗ ಏಕವ್ಯಕ್ತಿ ಮಾಲೀಕತ್ವದ ಅನುಕೂಲಗಳು ಮತ್ತು ಅನಾನುಕೂಲಗಳನ್ನ ಹೇಳ್ತಾ ಹೋಗ್ಬೋದಾನೆ. ಓಕೆ, ಹಾಗಾದ್ರೆ ಏಕವ್ಯಕ್ತಿ ಮಾಲೀಕತ್ವ ಸಂಘಟನೆಯ ಅನುಕೂಲ ಮತ್ತು ಅನಾನುಕೂಲ ನೀವೇನ್ ಸ್ಕಿಪ್ ನೋಡಿದಾಗ, ಹೀಗೆ ಅಬ್ಸರ್ವ್ ಮಾಡಿದಾಗ ನಿಮಗೆ ಅನಿಸಿರ್ತಕ್ಕಂಥ ಅಂಶಗಳನ್ನ ಹೇಳ್ತಾ ಹೋದ್ರೆ, ನಾನು ಇಲ್ಲಿ ಅನುಕೂಲದಲ್ಲಿ ಹೇಳಿದ್ರೆ ಅನುಕೂಲದಲ್ಲಿ ಬರೀತೀನಿ, ಅನಾನುಕೂಲದಲ್ಲಿ ಹೇಳಿದ್ರೆ ಅನಾನುಕೂಲದಲ್ಲಿ ಬರೀತಾವ. ಇದು ಒಳ್ಳೆ ಸರ್, ಚೆನ್ನಾಗಿದೆ ಏಕವ್ಯಕ್ತಿ ಮಾಲೀಕತ್ವ. ಇಲ್ಲ ಸರ್, ಏಕವ್ಯಕ್ತಿ ಮಾಲೀಕತ್ವ ಸರಿ ಇಲ್ಲ ಅಂತ ಹೇಳಿದ್ರೆ ಅವುಗಳಲ್ಲಿ ಬರೀತಾವ. ಒಬ್ಬೊಬ್ಬರಾಗೆ ಯಾರು ಬೇಕಾದ್ರೂ ಹೇಳ್ತಾವ. ಯಾರು ಹೇಳಿ? ಸಾಮಾಜಿಕ ಸೇವೆಯನ್ನು ಒದಗಿಸ್ತಾರೆ. ಅನುಕೂಲನ ಅನಾನುಕೂಲ? ಅನುಕೂಲ ತಾನೆ. ನೋಡಿ, ಏಕವ್ಯಕ್ತಿ ಮಾಲೀಕತ್ವದವರು ಸಾಮಾಜಿಕ ಸೇವೆಯನ್ನು ಒದಗಿಸುವಂತವರಾಗಿರ್ತಾರೆ. ಗುಡ್. ನೆಕ್ಸ್ಟ್ ಮತ್ತೆ ಯಾರು ಹೇಳ್ತಾರೆ? ಅದು ಅನುಕೂಲನ ಅನಾನುಕೂಲ? ಗುಡ್. ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸ್ತಾರೆ. ಗುಡ್. ಮತ್ತೆ ಅದು ಅನುಕೂಲನ ಅನಾನುಕೂಲ? ಅನುಕೂಲ ತಾನೆ. ಗ್ರಾಹಕರೊಂದಿಗೆ ನೇರವಾದಂತ ರೀತಿಯಲ್ಲಿ ಸಂಪರ್ಕವನ್ನು ಹೊಂದಿರ್ತಾರೆ. ಗುಡ್. ಗ್ರಾಹಕರೊಂದಿಗೆ ನೇರ ಸಂಪರ್ಕ. ಗುಡ್. ಮತ್ತೆ ನೋಡಿ ಸ್ವೀಟಲ್ಲಿ ಸಂಪತ್ತು ಮತ್ತು ಆರ್ಥಿಕ ಅಧಿಕಾರ ಶಕ್ತಿಯನ್ನು ಹಂಚಿಕೆ ಮಾಡುವುದರಲ್ಲಿ ಸಹಕಾರಿ ಆಗ್ತಾರೆ. ಅನುಕೂಲನ ಅನಾನುಕೂಲ? ಹಂಚಿಕೆ ಸಹಕಾರಿ ಆಗುವಂತದ್ದು ಇರುತ್ತೆ ಅನ್ನೋದು ಅನುಕೂಲವಾಗಿರ್ತಕ್ಕಂಥ ಅಂಶ. ಮತ್ತೆ ಗ್ರಾಹಕರು ಒಬ್ಬರಿಗಿಂತ ಇಬ್ಬರು ಅಥವಾ ಜಾಸ್ತಿ ವ್ಯಕ್ತಿಗಳು ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸೂಕ್ತವಾಗಿರುತ್ತಾರೆ. ಹಂಗಾರೆ ಇದು ಅನುಕೂಲನ ಅನಾನುಕೂಲ? ಇದಕ್ಕೆ ಅನಾನುಕೂಲ. ಒಬ್ಬನೇ ನಿರ್ಧಾರ ತೆಗೆದುಕೊಳ್ಳೋದಕ್ಕಿಂತ ಅತಿ ಹೆಚ್ಚು ಜನ ನಿರ್ಧಾರ ತೆಗೆದುಕೋಬೇಕಾದ್ರೆ ಒಳ್ಳೆಯದಾಗಿರುತ್ತೆ. ಹಾಗಾಗಿ ಏಕವ್ಯಕ್ತಿ ಮಾಲೀಕತ್ವದ ಅನಾನುಕೂಲ ಏನಪ್ಪಾ ಅಂದ್ರೆ, ಒಬ್ಬರಿಗಿಂತ ಹೆಚ್ಚು ಜನ ನಿರ್ಧಾರ ತೆಗೆದುಕೊಂಡ್ರೆ ಸೂಕ್ತ. ಹೌದಾನೆ? ಅದು ನಾವಾಗ್ಲೇ ಹೇಳಿದ್ವಲ್ಲ, ಆತರ ಆದ್ರೆ ಸಮಸ್ಯೆನೆ ಮತ್ತೆ. ಹೌದಿಲ್ಲ? ನೋಡ್ಸಿರ ಮತ್ತೆ
ಆಡಳಿತದ ಕೌಶಲ್ಯಗಳು ಸೀಮಿತವಾಗಿರ್ತವೆ. ಅನುಕೂಲನ ಅನಾನುಕೂಲನ? ಅನಾನುಕೂಲ ಆಗುತ್ತೆ. ಗೌಡ್ಸಿಡ ಆಡಳಿತ ಕೌಶಲ್ಯಗಳು ಸೀಮಿತವಾಗ್ತವೆ. ಸೀಮಿತ ಯಾಕೆ ಸೀಮಿತ? ಇಲ್ಲಿರೋನೆ ಒಬ್ನೇ ಇರೋದ್ರಿಂದ ಹೊಸ ಸ್ಕಿಲ್ಗಳು ಬರ್ತಾವ. ಹಿಂಗೂ ಮಾಡೋಣ, ಈಗೂ ವಸ್ತು ಉತ್ಪಾದನೆ ಮಾಡೋಣ, ಈಗ ಮಾರಾಟ ಮಾಡೋಣ ಅಂತ ಹೇಳಿ ಸಲಹೆ ಕೊಡಕ್ಕೆ ಯಾರು ಇರ್ತಾರೆ ಇಲ್ಲಿ? ಇಲ್ಲ. ಇರೋನೆ ಒಬ್ನೇ ಇರೋದ್ರಿಂದ ಆಡಳಿತ ಕೌಶಲ್ಯಗಳು ಏನಾಗ್ತವೆ? ಸೀಮಿತವಾಗ್ತವೆ. ನೆಕ್ಸ್ಟ್ ಮತ್ತೆ ದಿನದ ವಹಿವಾಟು ನಡೆಸುವಂತದ್ದು ಕಷ್ಟ ಆಗೋದಿಲ್ಲ. ಯಾಕಂದ್ರೆ ಅನುಕೂಲ ತಾನೆ. ದಿನದ ವ್ಯವಹಾರ ನಡೆಸುವುದು ಅಷ್ಟೇ ಕಷ್ಟ. ಸರಿ, ಮತ್ತೆ ಎಲ್ಲ ನಷ್ಟ ಹೊಣೆಗಾರಿಕೆ ಒಬ್ಬನೇ ಓಡಬೇಕಾಗುತ್ತದೆ. ಅನುಕೂಲನ ಅನಾನುಕೂಲನ? ಅನಾನುಕೂಲ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇವನೇ ಒಬ್ಬ ಇರೋದ್ರಿಂದ ನಷ್ಟವನ್ನ ಒಬ್ಬನೇ ಹೊರಬೇಕಾಗುತ್ತೆ. ಆದ್ರೆ ಲಾಭ ಆದಾಗ ಒಬ್ಬನೇ ಲಾಭ ಅನುಭವಿಸಬಹುದು ಅನ್ನೋದು ಅನಾನುಕೂಲನ? ಇದು ಬೆನಿಫಿಟ್. ಅದು 100 ರೂಪಾಯಿ ಲಾಭ ಬಂತು ಅಂದ್ರೆ ಯಾರಿಗೂ 100 ರೂಪಾಯಿ ಒಬ್ಬನಿಗೆ ಹೋಗುತ್ತೆ. ಅದೇ 3 ಜನ ಇದ್ರೆ 3 ಜನಕ್ಕೆ 100 ರೂಪಾಯಿ ಹಂಚಿಕೆ ಹಾಕ್ಬೇಕಾಗಿ ಬರುತ್ತೆ. ಹಾಗಾಗಿ ನಷ್ಟ ಇರೋದ್ರಿಂದ ನಷ್ಟ ಆದಾಗ ಮಾತ್ರ ಅನಾನುಕೂಲ. ಲಾಭ ಆದ್ರೆ ಏಕ ವ್ಯಕ್ತಿ ಮಾಲೀಕತ್ವದೇ ಅನುಕೂಲ ಅಂತ ಹೇಳ್ಬೋದು. ಲಾಭ ತಗೊಂಡು ಹೌದಿಲ್ಲ? ಮತ್ತೆ ಬಂಡವಾಳ ಮಿತಿಯಾಗುವುದರಿಂದ ದೊಡ್ಡದಾಗಿ ಬೆಳೆಸೋದಕ್ಕೆ ಕಷ್ಟ ಆಗುತ್ತೆ. ಅನುಕೂಲ ಅನಾನುಕೂಲ? ಮಾಲೀಕ ಒಬ್ಬನೇ ಇರೋದ್ರಿಂದ ಬಂಡವಾಳ ಏನಾಗುತ್ತೆ? ಇಲ್ಲಿ ಮಿತಿಯಾಗುತ್ತೆ. ಬಂಡವಾಳ ಮಿತಿಯಾಗೋದ್ರಿಂದ ಒಬ್ಬನೇ ಮಾಲೀಕ ಇರೋದ್ರಿಂದ ಅತಿ ಹೆಚ್ಚು ಬಂಡವಾಳ ಹೂಡಿಕೆ ಮಾಡಬೇಕು ಅಂತ ಹೇಳಿದಾಗ ಇದು ಸಮಸ್ಯೆ ಆಗುತ್ತೆ. ನೆಕ್ಸ್ಟ್ ಸರ್ಕಾರಕ್ಕೆ ಸಕಾಲದಲ್ಲಿ ತೆರಿಗೆಗಳನ್ನು ಪಾವತಿ ಮಾಡುತ್ತಾರೆ. ಅನುಕೂಲ ಅನಾನುಕೂಲ? ಸರ್ಕಾರಕ್ಕೆ ಸರಿಯಾಗಿ ತೆರಿಗೆಗಳನ್ನ ಸಕಾಲದಲ್ಲಿ ಪಾವತಿ ಮಾಡ್ತಾರೆ. ಮತ್ತೆ ಮಾಲೀಕನ ನಿಧನ ಅಥವಾ ದಿವಾಳಿಯೊಂದಿಗೆ ಸಂಸ್ಥೆಯನ್ನು ಮುಚ್ಚಬೇಕಾದ ಪರಿಸ್ಥಿತಿ ಉಂಟಾಗುತ್ತದೆ. ಅನುಕೂಲನ ಅನಾನುಕೂಲ? ಅನಾನುಕೂಲ. ನೋಡ್ರಿ, ಇರೋದೆಷ್ಟು ಮಾಲೀಕರು ಒಬ್ಬನೇ ಇರ್ತಾನೆ. ಅವನೇ ಸತ್ತು ಹೋಗ್ಬಿಟ್ರೆ, ಅವನೇ ಲಾಸ್ ಆಗ್ಬಿಟ್ರೆ, ಅವ್ನು ನಡೆಸ್ತಾ ಇರುವಂತ ವ್ಯವಹಾರ ಸಂಸ್ಥೆ ಏನ್ ಮಾಡ್ಬೇಕಾಗತ್ತೆ? ಮುಚ್ಚಬೇಕಾಗತ್ತೆ. ಮಾಲೀಕ ದಿವಾಳಿ ಅಥವಾ ಮರಣ ಅಪ್ಪಿದ್ರೆ, ಗೊತ್ತಾ? ಮರಣವನ್ನು ಅಪ್ಪಿದ್ರೆ ಇಡೀ ವ್ಯವಹಾರ ಸಂಸ್ಥೆ ಏನ್ ಮಾಡ್ಬೇಕಾಗುತ್ತೆ? ಮುಚ್ಚಬೇಕಾಗಿ ಬರುತ್ತೆ. ಗುಡ್ಸಿರ ಮತ್ತೆ ಯಾರು ಹೇಳ್ತೀರಾ? ಗೌಡ ಅನುಕೂಲ ತಾನೆ. ಇಲ್ಲಿ ಏಕ ವ್ಯಕ್ತಿ ಇರೋದ್ರಿಂದ ಅವನ ದುಡ್ಡು ಎಷ್ಟು ಇರುತ್ತೋ ಅಷ್ಟನ್ನೇ ವಿನಿಯೋಗಿಸ್ತಾರೆ. ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ. 10,000 ರೂಪಾಯಿ ಇದ್ರೆ ಒಂದು ಚಿಕ್ಕ ಅಂಗಡಿ ಇಟ್ಕೊಳ್ತಾರೆ. ಒಂದು 50,000 ರೂಪಾಯಿ ಇದ್ರೆ ಸ್ವಲ್ಪ ದೊಡ್ಡದಾಗಿ ಅಂಗಡಿ ಇಟ್ಕೊಳ್ತಾರೆ. ಒಂದು 2 ಲಕ್ಷ ದುಡ್ಡಿದ್ರೆ ಇನ್ನೂ ಸ್ವಲ್ಪ ದೊಡ್ಡದಾಗಿ ಅಂಗಡಿ ಇಟ್ಕೊಳ್ತಾನೆ ಅನ್ನುವಂತ ರೀತಿಯಲ್ಲಿ ತನ್ನ ಸ್ವಂತ ಬಂಡವಾಳದಿಂದಲೇ ವ್ಯವಹಾರವನ್ನ ಪ್ರಾರಂಭಿಸ್ತಾರೆ. ಹಾಗಾಗಿ ಅನುಕೂಲ. ತೋರಿಸಿರ ಮತ್ತೆ ಗ್ರಾಹಕರಿಗೆ ಬೇಕಾದ ದೈನಂದಿನ ಇಷ್ಟಗಳನ್ನು ಅರಿತು ವಸ್ತುಗಳ ಸರಬರಾಜು. ಗ್ರಾಹಕರಿಗೆ ಬೇಕಾದಂತ ಅವರ ಅನಿಸಿಕೆಗಳನ್ನ, ಅಭಿಪ್ರಾಯಗಳನ್ನ, ಬೇಡಿಕೆಗಳನ್ನ ಗಮನಿಸಿಕೊಂಡು ಅವರಿಗೆ ಬೇಕಾದ ವಸ್ತುಗಳನ್ನ ಪೂರೈಕೆ ಮಾಡಿ ಕೊಡುವಂತವರಾಗಿರ್ತಾರೆ ಏಕ ವ್ಯಕ್ತಿ ಮಾಲೀಕತ್ವ. ಯಾಕಂದ್ರೆ ಸಣ್ಣ ಪ್ರಮಾಣದಲ್ಲಿ ಇರೋವು, ಆ ಸಣ್ಣ ಪ್ರಮಾಣದ ತಯಾರಾಗುವ ಯಾವಪ್ಪ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಬೇಕಾಗಿರುವಂತ ದಿನನಿತ್ಯದ ವಸ್ತುಗಳೇ ಆಗಿರ್ತಾವ. ಹಾಗಾಗಿ ಅಂತ ವಸ್ತು ಉತ್ಪಾದನೆ ಮಾಡಿಕೊಡೋದು ಯಾರು? ಏಕ ವ್ಯಕ್ತಿ ಮಾಲೀಕತ್ವದವರಾಗಿರ್ತಾರೆ. ಇಲ್ಲೆಲ್ಲರೂ ಕಾರು ತಗೊಳ್ತೀವ? ಇಲ್ಲ. ಅದೆಲ್ಲರ ಮೇಲೆ ಸೋಪ್ ಬೇಕೇ ಬೇಕಾ? ಬೇಕೇ ಬೇಕು. ಹಾಗೆ ದಿನನಿತ್ಯದ ನಮ್ಮ ಬೇಡಿಕೆ ಅನುಸಾರ ವಸ್ತು ಉತ್ಪಾದನೆ ಮಾಡಿಕೊಡುವಂತವರಾಗಿರ್ತಾರೆ ಇವರು. ತೋರಿಸಿರ ಮತ್ತೆ ಒಬ್ಬರಿಗಿಂತ 2 ಅಥವಾ ಜಾಸ್ತಿ ವ್ಯಕ್ತಿಗಳು ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸೂಕ್ತವಾಗಿರುತ್ತದೆ. ಓಕೆ, ಅಲ್ಲಿ ಸೂಕ್ತ ನಿರ್ಧಾರ ತೆಗೆದುಕೋಬೇಕು ಅಂತ ಅಂದಾಗ ಒಬ್ಬರಿಗಿಂತ 2 ಸೂಕ್ತ ಅಂತ ಹೇಳಿ ಕರೀತಾ ಹೋಗಿರುವಂತದ್ದು. ತೋರಿಸಿರ ಸಂಸ್ಥೆ ಗಳಿಸಿದ ಎಲ್ಲ ಲಾಭಗಳನ್ನು ಏಕ ವ್ಯಕ್ತಿ ಮಾಲೀಕರೇ ಅನುಭವಿಸುತ್ತಾರೆ. ವ್ಯಾಪಾರದ ಮೇಲ್ವಿಚಾರಣೆ ಸ್ವತಃ ತಾವೇ ನೋಡಿಕೊಳ್ಳುತ್ತಾರೆ. ಇದು ಪ್ರಾರಂಭದಲ್ಲೇ ಹೇಳ್ಬೋದು. ಏಕ ವ್ಯಕ್ತಿ ಮಾಲೀಕದ ಅನುಕೂಲ ಅಂದ್ರೆ ಈ ಮಾಲೀಕ ಒಬ್ಬನೇ ಇರ್ತಾನೆ, ಅವನೇ ಕಾರ್ಯಚಟುವಟಿಕೆ ನಡೆಸ್ಕೊಂಡು ಹೋಗೋದು, ಲಾಭ ಆದ್ರೂ ಅವನೇ ಮಾಡ್ಕೊಂಡು ಹೋಗ್ತಾ ಇರ್ತಾನೆ ಎನ್ನುವಂಥದ್ದು ಪ್ರಥಮ ಆದ್ಯತೆಯಾಗಿರುವಂತದ್ದು ಇದೆ.
ಹೌದಲ್ವಾ? ನೋಡಿ, ಹೀಗೆ ಏಕ ವ್ಯಕ್ತಿ ಮಾಲೀಕತ್ವದ ಸಂಸ್ಥೆಯ ಅನುಕೂಲಗಳು ಮತ್ತು ಅನಾನುಕೂಲಗಳಿದ್ದಾವೆ. ಆಗ ಅನುಕೂಲಗಳು ನೋಡಿದ್ರೆ ಹೆಚ್ಚಾಗಿದ್ದಾವೆ, ಅನಾನುಕೂಲ ನೋಡಿದ್ರೆ ಕಡಿಮೆ ಇರುವಂತದ್ದಿದೆ ಅಂತ ಕರೀತಾ ಹೋಗ್ತೀವಿ. ಕ್ಲಿಯರ್? ಹಾಗಾಗಿ ಮುಂದುವರೆದಾಗ ನಾವು ಸಣ್ಣ ಪ್ರಮಾಣದ ವ್ಯವಹಾರ ಸಂಸ್ಥೆಗಳ ಎರಡನೇದಾಗಿರ್ತಕ್ಕಂಥ ವಿಧ ಪಾಲುಗಾರಿಕೆ ಸಂಸ್ಥೆಗಳ ಬಗ್ಗೆ ನೋಡ್ತಾ ಹೋಗೋಣಂತೆ. ಸಣ್ಣ ಪ್ರಮಾಣದ ವ್ಯವಹಾರ ಸಂಸ್ಥೆ ಅಥವಾ ಸಂಘಟನೆಗಳಲ್ಲಿ ಏಕ ವ್ಯಕ್ತಿ ಮಾಲೀಕತ್ವದ ಸಂಘಟನೆಗಳ ಬಗ್ಗೆ ನೋಡ್ತಾ ಹೋದ್ವಿ. ಎರಡನೇದಾಗಿರುವಂತದ್ದು ಪಾಲುಗಾರಿಕೆ ಸಂಸ್ಥೆಗಳು ಅಂತ ಹೇಳ್ತಾರೆ. ಪಾಲುಗಾರಿಕೆ ಸಂಸ್ಥೆಗಳು ಅಥವಾ ಸಂಘಟನೆಗಳು ಅಂತ ಹೇಳ್ತಾರೆ. ನೋಡಿ, ಪಾಲುಗಾರಿಕೆ ಸಂಸ್ಥೆ ಅಥವಾ ಸಂಘಟನೆಗಳು ಅಂತ ಹೇಳಿ ಕರೆಯುವುದು. ನೋಡಿ, ಇಲ್ಲೇ ಪದ ಇದೆ, ಪಾಲು ಅಂದ್ರೆ ವಿಭಾಗ ಮಾಡುವುದು, ಹಂಚಿಕೆ ಮಾಡ್ಕೊ ಅಂತೇಳಿ ಪದದ ಅರ್ಥ ಇರುವಂತದ್ದೇ ಪಾಲುಗಾರಿಕೆ ಅಂತ ಹೇಳಿ ಕರೀತಾರೆ. ಹಂಚಿಕೆ ಅಂತೇಳಿ ಪದ ಬರುತ್ತೆ ಅಂತ ಹೇಳಿದಾಗ ಯಾವಾಗ ಬರೋದು ಹಂಚಿಕೆ ಅನ್ನೋ ಪದ? ನೀವು ಒಂದು ಮರದ ಹತ್ರ ಹೋಗಿರ್ತೀರ, ಅಲ್ಲಿ ಯಾವ್ದಾದ್ರು ಕೂಡ ಹಣ್ಣುಗಳು ಇರ್ತಾವೆ, ಹಣ್ಣುಗಳು ಬೀಳ್ತಾವೆ, ಅವ್ರಿಗೆ ತಗೊಳ್ತೀಯ, ನೀವು ಒಬ್ಬನೇ ಇರ್ತೀಯ, ಅವಳನ್ನೆಲ್ಲ ತಗೊಳ್ತೀಯ, ಆರಿಸ್ಕೊಂಡು ತಗೊಳ್ತೀಯ. ಅವಾಗ ಕರಿತೀವ ಹಂಚಿಕೆ ಮಾಡ್ಬೇಕು ಅಂತ ಹೇಳಿ? ಇಲ್ಲ, ಇರೋದೇ ಒಬ್ಬರು. ಹಾಗಾಗಿ ಬಿದ್ರವೆಲ್ಲ ಹಣ್ಣುಗಳು ಯಾರು? ಅದು ಇಬ್ಬರು ಫ್ರೆಂಡ್ಸ್ ಹೋಗ್ತಾ ಇರ್ತಾರೆ, 3 ಫ್ರೆಂಡ್ಸ್ 4 ಜನ ಫ್ರೆಂಡ್ಸ್ ಹೋಗ್ತಾ ಇರ್ತಾರೆ, ಮಾವಿನ ಮರದ ಹತ್ರಕ್ಕೆ, ಅಲ್ಲಿ ಮಾವಿನ ಹಣ್ಣು ಬಿದ್ದಿರ್ತಾವೆ ಅಂತ ಅನ್ಕೊಂಡು 4 ಜನ ಒಗ್ಗಟ್ಟಾಗಿ ಆರಿಸ್ಕೊಳ್ತೇವೆ. ಅವಾಗ ಬರುತ್ತೆ ಈಗ ಸಿಕ್ಕಿರೋ ಎಲ್ಲವೂ ಕೂಡ 4 ಜನ ಆರಿಸಿದೀವಿ, ಹಂಗಾರೆ ಏನ್ ಮಾಡ್ಬೇಕು? ಆ 4 ಜನನು ಹಂಚಿಕೆ ಮಾಡ್ಕೋಬೇಕು ಅಂತ. ಹಾಗೆ ಇಲ್ಲೂ ಕೂಡ ಇಬ್ಬರು ಅನ್ನುವಂತ ಪದ ಬಂತು ಅಥವಾ ಇಬ್ಬರಿಗಿಂತ ಹೆಚ್ಚು ಅನ್ನುವಂಥದ್ದು ಬಂದಾಗ ಪಾಲುಗಾರಿಕೆ ಅನ್ನುವಂಥ ಪದವನ್ನ ನಾವು ಕರೀತಾ ಹೋಗುವಂಥದ್ದು ಇರುತ್ತೆ. ನಿಮ್ಮ ಮನೆಯಲ್ಲಿ ಕೂಡ ಇಬ್ಬರು ಇರ್ತೀರಾ, ನಿಮ್ ಪೇರೆಂಟ್ಸ್ ತಂದು ಕೊಡ್ತಾರೆ, ಅವಾಗ ಇಬ್ಬರಿಗೂ ಅದನ್ನ ಸಮನಾಗಿ ಹಂಚ್ಕೊಂಡು ತಿನ್ಬೇಕು ಅಂತ ಹೇಳಿ ಪದ. ಒಬ್ಬರೇ ಇದ್ರೆ ಪೂರ್ಣ ಅವರಿಗೆ ಆ ರೀತಿಯಾಗಿರ್ತಕ್ಕಂಥ ಅರ್ಥವನ್ನು. ಹಾಗಾಗಿ ಒಂದು ವ್ಯವಹಾರ ಸಂಸ್ಥೆಯನ್ನ ಇಬ್ಬರು ಅಥವಾ ಇಬ್ಬರಿಗಿಂತ ಹೆಚ್ಚು ಜನ ಸೇರ್ಕೊಂಡು ಒಂದು ವ್ಯವಹಾರ ಸಂಸ್ಥೆಯನ್ನ ಸ್ಥಾಪನೆ ಮಾಡಿದ್ರೆ ಅದನ್ನೇ ಕರಿತೀವಿ ಪಾಲುಗಾರಿಕೆ ವ್ಯವಹಾರ ಸಂಸ್ಥೆಗಳು ಅಂತ ಹೇಳಿ ಕರೆಯುವುದು. ಇವು ಇಂಥ ಒಂದು ವಿಧದ ವ್ಯವಹಾರ ಸಂಸ್ಥೆಗಳು ಯಾವಾಗ ಪ್ರಾರಂಭ ಆಗಿದಾವೆ ಅಂತ ಹೇಳಿದ್ರೆ, ಯಾವಾಗ ಇದಕ್ಕೆ ಅವಕಾಶ ಕೊಡಲಾಗಿದೆ ಅಂತ ಹೇಳಿದ್ರೆ 1932ರಲ್ಲಿ ಒಂದು ಕಾಯ್ದೆ ಬಂದಿದೆ. 1932ರಲ್ಲಿ ಬ್ರಿಟಿಷರ ಆಳ್ವಿಕೆ ಭಾರತದಲ್ಲಿ ಇರುವಾಗಲೇ, ಹೌದಾನೆ? ಹಾಗಾಗಿ 1932ರ ಭಾರತ ಪಾಲುಗಾರಿಕೆ ಸಂಸ್ಥೆಗಳ ಕಾಯ್ದೆ ಅಂತ ಹೇಳಿ ಕರೀತಾ ಹೋಗ್ತಾರೆ. ಭಾರತದ ಪಾಲುಗಾರಿಕೆ ಸಂಸ್ಥೆಗಳ ಕಾಯ್ದೆ ಎನ್ನುವಂತ ರೀತಿಯಲ್ಲಿ 32ರಲ್ಲಿ ಬಂದಿರುವಂತದ್ದು ಕರಿತೀವಿ. ಈ ಕಾಯ್ದೆ ಅನ್ವಯವಾಗಿನೇ ಪಾಲುಗಾರಿಕೆ ಸಂಸ್ಥೆಗಳನ್ನ ಸ್ಥಾಪನೆ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ಅಂದಿನಿಂದಲೂ ಕೂಡ ಕೊಡಲಾಗಿರುವಂತದ್ದು ಇದೆ. ನೋಡಿ, ಅದರಲ್ಲಿ ವಿವರಣೆ ಕೊಟ್ಟಿರುವಂತದ್ರ ಪ್ರಕಾರ ಈ ಒಂದು ಕಾಯ್ದೆಯ ಸೆಕ್ಷನ್ 4ರಲ್ಲಿ ಪಾಲುಗಾರಿಕೆ ಸಂಸ್ಥೆ ಏನು ಅಂತೇಳಿ ವಿವರಣೆ ಕೊಟ್ಟಿದ್ದಾರೆ. ಸೊ ಒಂದು ಪಾಲುಗಾರಿದ್ದಾರೆ ಅಂತ ಹೇಳಿದ್ರೆ ಒಂದು ಸಂಸ್ಥೆಯಲ್ಲಿ ಎಲ್ಲರೂ ಪಾಲ್ಗೊಳ್ಳಬೇಕು ಎಲ್ಲಾ ಚಟುವಟಿಕೆಗಳಲ್ಲೂ ಅನ್ನೋದಾದ್ರೆ ಇಲ್ಲ. ಇರುವಂತ ಎಲ್ಲಾ ಪಾಲುಗಾರರು ಎಲ್ಲಾ ಚಟುವಟಿಕೆಗಳಲ್ಲೂ ಕೂಡ ಪಾಲ್ಗೊಳ್ಳಲೇಬೇಕು ಅಂತೇಳೇನು ಇಲ್ಲ. ಅದಕ್ಕೆ ಹೇಳಿದ ಏನಂತ ಹೇಳಿ, ಒಂದು ವ್ಯವಹಾರ ಸಂಸ್ಥೆಯನ್ನ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಸ್ಥಾಪನೆ ಮಾಡಿ ಎಲ್ಲರೂ ಕಾರ್ಯಚಟುವಟಿಕೆಗಳನ್ನು ನಡೆಸ್ತಾ ಇರಬಹುದು, ಅಥವಾ ಎಲ್ಲರ ಪರವಾಗಿ ಒಬ್ಬನೇ ಬೇಕಾದ್ರೂ ಕೂಡ ಕಾರ್ಯಚಟುವಟಿಕೆಗಳು ನಡೆಸ್ಕೊಂಡು ಹೋಗ್ತಿರ್ಬೋದು. ಹಾಗೆಯೇ ಆಗುವಂತಹ ಲಾಭ ನಷ್ಟಗಳನ್ನ ಎಲ್ಲರೂ ಕೂಡ ಸಮಾನವಾಗಿ ಹಂಚಿಕೆ ಮಾಡ್ಕೊಳ್ಳೋದಕ್ಕೆ ಒಪ್ಪಿರುವಂತಹ ಒಂದು ವ್ಯಕ್ತಿಗಳ ಏನು ಗುಂಪನ್ನೇ ಸಮೂಹವನ್ನೇ ನಾವು ಏನಂತ ಕರಿಬಹುದು? ಪಾಲುಗಾರಿಕೆ ಅಂತ ಕರಿಬಹುದು. ನೋಡಿ, ಅಲ್ಲಿ ಎಲ್ಲಾ ಚಟುವಟಿಕೆಗಳಲ್ಲೂ ಕೂಡ ಎಲ್ಲರೂ ಪಾಲ್ಗೊಳ್ಬೇಕು ಅಂತ ಹೇಳಿಲ್ಲ. ನಾನು ಬಂಡವಾಳ ಹಾಕ್ತೀನಪ್ಪ, ಪ್ರತಿದಿನ ಬರಲ್ಲ, ಆದ್ರೆ ಅವನು ಪಾಲ್ಗಾರ ತಗೋಬೋದೋ ತಗೋಬಾರ್ದು? ತಗೋಬಹುದು. ಆ ರೀತಿಯಲ್ಲಿ ಇರುವಂತದ್ದು ಈಗ ಅವಕಾಶವಿದಾವೆ. ಹಾಗಾಗಿ ಎಲ್ಲಾ ಚಟುವಟಿಕೆಗಳನ್ನು ಎಲ್ಲರೂ ಕೂಡ ಮಾಡ್ಲಿಕ್ಕೆ ಒಪ್ಪೋದು ಇಲ್ಲ. ಎಲ್ಲರ ಪರವಾಗಿ ಒಬ್ಬರು ಮಾಡ್ತೀನಿ, ಬಂಡವಾಳ ಮಾತ್ರ ಎಲ್ಲರೂ ಹಾಕ್ತಾರೆ, ಲಾಭ ಆದ್ರೆ ಎಲ್ಲರೂ ಅನುಭವಿಸ್ತಾರೆ, ನಷ್ಟ ಆದ್ರೂ ಎಲ್ಲರೂ ಹಂಚಿಕೆ ಮಾಡ್ಕೊಳ್ತಾರ. ಅವ್ರು ಒಪ್ಕೊಂಡು ಪ್ರತಿಯೊಂದು ಅಂಶಗಳಿಗೂ ಕೂಡ ಸಹಕರಿಸಿಕೊಂಡು ಅವರೆಲ್ಲರೂ ಕೂಡ ಒಪ್ಕೊಂಡು ನಿರ್ವಹಿಸಿಕೊಂಡು ಹೋಗ್ತಿರುವಂತಹ ಒಂದು ಸಂಬಂಧಗಳ ವ್ಯಕ್ತಿಗಳ ಒಂದು ಗುಂಪನ್ನೇ ನಾವು ಪಾಲುಗಾರಿಕೆ ವ್ಯವಹಾರ ಸಂಸ್ಥೆಗಳು ಅಂತ ಹೇಳಿ ಕರೀಬಹುದು. ಹಂಗಾರೆ ಸಂಖ್ಯೆ ಏನಾದ್ರು ನಿರ್ದಿಷ್ಟವಾಗಿದೆಯಾ ಅಂತ ಹೇಳಿದ್ರೆ ನಿರ್ದಿಷ್ಟಪಡಿಸಿರುವಂತದ್ದಿದೆ ಈ ಕಾಯ್ದೆ. ಈ ಪಾಲುಗಾರಿಕೆ ಸಂಸ್ಥೆಗಳ ಕಾಯ್ದೆ ಇಷ್ಟು ಸಂಖ್ಯೆ ಗರಿಷ್ಠವಾಗಿರ್ಬೇಕು ಅಂತ ಹೇಳಿ ಯಾವುದು
ಯಾವ ವ್ಯವಹಾರ ನೀವು ನಡೆಸ್ತಾ ಇದ್ದೀರೋ ಅದ್ರ ಮೇಲೆ ಸಂಖ್ಯೆ ಹೇಳಿ. ನೀವು ಮಾಡ್ತಿರುವಂತ ಒಂದು ವ್ಯವಹಾರ ಹಣಕಾಸಿಗೆ ಸಂಬಂಧಿಸಿರೋದಾಗಿದ್ರೆ, ಹಣಕಾಸಿನ ವ್ಯವಹಾರವಾಗಿದೆ, ಹಣಕಾಸಿಗೆ ಸಂಬಂಧಿಸಿರೋ ವ್ಯವಹಾರ ಆಗಿದ್ರೆ ಗರಿಷ್ಠ ಪಾಲುದಾರರ ಸಂಖ್ಯೆ ಎಷ್ಟಿರಬೇಕು? 10 ಜನ. 10 ಮಂದಿ ಗರಿಷ್ಠವಾಗಿರ್ತಕ್ಕಂಥ ಪಾಲುದಾರ ಅದ್ರ ಮೇಲೆ ಆಗ್ಬೇಕು. ಹಣಕಾಸಿನ ವ್ಯವಹಾರ ಬ್ಯಾಂಕ್ ತರ ನಾವೊಂದು 4-5 ಜನ ಸೇರ್ಕೊಂಡು ಒಂದು ಬ್ಯಾಂಕ್ ಮಾಡ್ತೀವಿ, ಪ್ರೈವೇಟ್ ಆಗಿ ಖಾಸಗಿಯಾಗಿ ಅಂತಂದ್ರೆ ಅವಕಾಶ ಇದೆ. ಆದ್ರೆ ಪಾಲುದಾರರ ಸಂಖ್ಯೆ ಎಷ್ಟು ಜನ ಇರಂಗಿಲ್ಲ? 10 ಜನರನ್ನ ಮೀರೋಂಗಿಲ್ಲ. ಈ ತರ ಹಣಕಾಸಿಗೆ ಸಂಬಂಧಿಸಿರುವಂತ ಫೈನಾನ್ಸ್ ಏನೋ ಒಂದು ಸಾಲ ಕೊಡುವಂತದ್ದು ಹಣಕಾಸಿಗೆ ಸಂಬಂಧಿಸಿರೋದು ಮಾಡ್ತೀವಿ 10 ಜನ. ಈ ತರ ಯಾವುದೇ ಆಗಿದೆ, ಈ ತರ ಯಾವುದೇ ಸಾಮಾನ್ಯ ವ್ಯವಹಾರಗಳ ಬೇರೆ ಯಾವುದೇ ಬಿಸ್ನೆಸ್ ಆಗಿದೆ ವ್ಯವಹಾರ ಆಗಿದ್ರೆ ಗರಿಷ್ಠವಾಗಿರುವಂತದ್ದು 20 ಮಂದಿ ಇರುತ್ತೆ. ಇದರ ಮೇಲೆ ಇನ್ಯಾವುದೇ ಬಿಸ್ನೆಸ್, ನಾವು ಫ್ಯಾಕ್ಟರಿ ಮಾಡ್ತೀವಿ, ಒಂದು ಅಂಗಡಿ ಇಡ್ತೀವಿ, ಒಂದು ಮಷೀನ್ ತಂದು ಅದರಲ್ಲೇನೋ ಬಿಸ್ನೆಸ್ ಮಾಡ್ಕೊಂಡು ಹೋಗ್ತಾ ಇದೀವಿ, ಏನೋ ವ್ಯಾಪಾರ ಮಾಡ್ತೀವಿ, ಬಸ್ ತರ್ತೀವಿ, ಲಾರಿ ತರ್ತೀವಿ ಅಂತ ಹೇಳಿದ್ರೆ ಅನ್ನೋದ ಯಾವ್ದಾರ ಅದು ಗರಿಷ್ಠ 20 ಮಂದಿ. ಇದಕ್ಕಿಂತ ಮೀರಿ ಹೋಯ್ತು ಆ ಸಂಖ್ಯೆ ಅಂದ್ರೆ ಆಗ ಅದನ್ನ ಪಾಲುಗಾರಿಕೆ ವ್ಯವಹಾರ ಅಂತೇಳಿ ಕರೆಯೋಕ್ಕಾಗಲ್ಲ. ಅದು ಕೂಡು ಬಂಡವಾಳ ಸಂಸ್ಥೆಗಳು ಅಂತೇಳಿ ಕರೆಯಬೇಕಾಗುತ್ತೆ. ಕೂಡು ಬಂಡವಾಳ ಸಂಸ್ಥೆಗಳು ಅಂತೇಳಿ ದೊಡ್ಡ ಪ್ರಮಾಣದ ವ್ಯವಹಾರ ಸಂಸ್ಥೆಗಳನ್ನು ಅಂತ ರೀತಿಯಲ್ಲಿ ಅದನ್ನು ನಿರ್ಮಿಸಿಕೊಂಡು ಹೋಗ್ಬೇಕಾಗಿ ಬರುತ್ತೆ. ಹಾಗಾಗಿ ಈ ಸಂಖ್ಯೆಗಳ ಅನುಗುಣವಾಗಿನೇ ನಾವು ಪಾಲುಗಾರಿಕೆಯನ್ನ ರಚನೆ ಮಾಡ್ಕೊಳ್ಳೋದಕ್ಕೆ, ವ್ಯವಹಾರ ನಡೆಸೋದಕ್ಕೆ ಅವಕಾಶ ಕೊಟ್ಟಿರುವಂತಹ ಕಾಯ್ದೆ 1932 ಬಂದಿರುವಂತಹ ಭಾರತದ ಪಾಲುಗಾರಿಕೆ ಸಂಸ್ಥೆಗಳ ಕಾಯ್ದೆ ಎನ್ನುವಂಥದ್ದು ಅವಕಾಶ ಕೊಟ್ಟಿದೆ. ಈ ಕಾಯ್ದೆ ಪ್ರಕಾರವಾಗಿ ಪಾಲುಗಾರರಾಗುವವರು ಪಾಲುಗಾರಿಕೆ ಕರಾರನ್ನು ಮಾಡಿಕೊಂಡು ತಮ್ಮ ಸಂಸ್ಥೆಯನ್ನು ನೋಂದಣಿ ಮಾಡಿಕೊಂಡು ಅದನ್ನ ನಿರ್ವಹಿಸಿಕೊಂಡು ಹೋಗುವಂಥದ್ದು ಕಡ್ಡಾಯವಾಗಿ ಇದ್ದೇ ಇರುತ್ತೆ. ಓಕೆನಾ? ಅದು ಮುಂದುವರೆದಾಗೆ ನಾವು ನೋಡ್ತಾ ಹೋಗ್ಬೋದು. ಮುಂದುವರೆದಾಗೆ ಇಂಥ ಪಾಲುಗಾರಿಕೆ ವ್ಯವಹಾರ ಸಂಸ್ಥೆಗಳಲ್ಲಿ ವಿಧವೆ ಯಾವಾಗಲೂ ಇದಾವ. ಹಂಗಾದ್ರೆ ಇದ್ರೆ ಆ ಪಾಲುಗಾರಿಕೆ ಸಂಸ್ಥೆಗಳ ವಿಧಗಳು ಯಾವುವು ಅಂತ ಹೇಳಿ ನೋಡ್ತಾ ಹೋಗಲಾರೆ. ನೋಡಿ, ಪಾಲುಗಾರಿಕೆ ಸಂಸ್ಥೆಗಳ ವಿಧಗಳು ಅದ್ರಲ್ಲಿ ಒಂದನೇದಾಗಿ ನಾವು ನೋಡ್ತಾ ಹೋಗಲ್ಲ. ಒಂದನೇದಾಗಿರುವಂತದ್ದು ಕ್ರಿಯಾಶೀಲ, ಕ್ರಿಯಾಶೀಲ ಅಥವಾ ಸಕ್ರಿಯ ಪಾಲುಗಾರರು ಅಂತ ಹೇಳ್ತಾರೆ. ಇಲ್ಲಿ ನೋಡ್ರಿ, ಸದಾ ಕ್ರಿಯಾಶೀಲರಾಗಿ ಎಲ್ಲರಲ್ಲೂ ಪಾಲ್ಗೊಳ್ಳಿ. ಬಂಡವಾಳವನ್ನು ಹೂಡ್ತೀನಿ, ಲಾಭದಲ್ಲೂ ಪಾಲ್ಗೊಳ್ತೀನಿ, ದಿನವಹಿ ಕಾರ್ಯಚಟುವಟಿಕೆಯಲ್ಲೂ ಬರ್ತೀನಿ, ನಷ್ಟ ಆದ್ರೂ ಅದರಲ್ಲೂ ಹೊಣೆ ಹೊತ್ಕೊಂತೀನಿ, ಎಲ್ಲದರಲ್ಲೂ ಕೂಡ ಇರುವಂತಹ ಪಾಲುಗಾರರನ್ನು ನಾವು ಕರೆಯೋದೇ ಕ್ರಿಯಾಶೀಲ, ಸಕ್ರಿಯ ಅನ್ನುವಂಥ ಪದ ಅಲ್ಲೇ ಸೂಚಿಸುತ್ತೆ. ಅಂತ ಪಾಲುಗಾರ ನಾವು ಕ್ರಿಯಾಶೀಲ ಪಾಲುಗಾರರು ಅಂತ ಹೇಳಿ ಕರಿತಾ ಹೋಗ್ಬೋದು. ಮತ್ತೆ ಎರಡನೇ ವಿಧವಾಗಿ ನೋಡುವಂಥದ್ದು ತಟಸ್ಥ ಪಾಲುಗಾರರು ಅಂತ ಹೇಳಿ ಕರಿತಾ ಹೋಗ್ಬೋದು. ನೋಡಿ, ಇವರು ವ್ಯತ್ಯಾಸ. ಇವರು ದಿನವಹಿ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳೋದಕ್ಕೆ ಹೋಗೋದಿಲ್ಲ, ಬಂಡವಾಳವನ್ನ ಮಾತ್ರ ಉಳ್ತಾ ಹೋಗುವಂತವರಾಗಿ ನಾವು ನೋಡ್ತಾ ಹೋಗ್ತೀವಿ, ಲಾಭಗಳನ್ನ ಮಾತ್ರ ಅನುಸರಿಸುವಂತವರಾಗಿ ನಾವು ನೋಡ್ತಾ ಹೋಗುವಂತದ್ದು. ಅದಕ್ಕೆ ಇದೆ ಇಲ್ಲಿ ತಟಸ್ಥತೆ. ಎಲ್ಲ ಕ್ರಿಯಾಶೀಲವಾಗಿ ಸಕ್ರಿಯವಾಗಿ ಎಲ್ಲದರಲ್ಲೂ ಇವರು ಪಾಲ್ಗೊಳ್ಳಲ್ಲ. ಆ ರೀತಿಯಾಗಿರುವಂತಹ ಪಾಲುಗಾರನ ತಟಸ್ಥ ಪಾಲುಗಾರರು ಅಂತ ಹೇಳಿ ಕರಿತಾ ಹೋಗ್ತೀವಿ. ಇನ್ನು ಮೂರನೇದಾಗಿರುವಂತದ್ದು ನಾಮ ಮಾತ್ರ ಪಾಲುಗಾರರು ಅಂತ ಹೇಳಿ ಕರೀತೀವಿ. ನೋಡಿ, ಅವರಿಗಿಂತ ವಿಶೇಷವಾಗಿರೋದು. ನೀವು ಕೂಡ ಆಟಗಳನ್ನ ಆಡ್ಬೇಕಾದ್ರೆ ಕೆಲವರು ಕರ್ಕೊಂಡಿರ್ತಾರೆ, ಆಟಕ್ಕುಂಟು ಆ ರೀತಿಯ ಆಟಗಳು ಬರುವಂತವ್ರನ್ನೇ ನಾವು ನಾಮ ಮಾತ್ರಕ್ಕೆ ಮಾತ್ರ ಪಾಲುಗಾರರಾಗಿ ತೆಗೆದುಕೊಂಡಿರುವಂತವ್ರು ಇರ್ತಾರೆ. ಇವರು ಬಂಡವಾಳ ಹೂಡಿಕೆ ಮಾಡಿರ್ತಾರೆ, ಆದ್ರೆ ಲಾಭದಲ್ಲಿ ಅವಕಾಶ ಇರೋದಿಲ್ಲ, ಆದ್ರೆ ನಷ್ಟದ ಜವಾಬ್ದಾರಿಯನ್ನ ಹೊರಬೇಕಾಗಿ ಬರುವಂತದ್ದು ಇರುತ್ತೆ. ಇದು ಎಲ್ಲಾ ಸಂದರ್ಭದಲ್ಲೂ ಎಲ್ಲಾ ಪಾಲುಗಾರಿಕೆ ವ್ಯವಹಾರಗಳಲ್ಲೂ ಇವರೇ ಬರೋಕ್ ಹೋಗಲ್ಲ. ಅವಶ್ಯಕತೆ ಅನಿವಾರ್ಯತೆಗಳಿದ್ದಾಗ ಮಾತ್ರ ನಾಮ ಮಾತ್ರ ಪಾಲುಗಾರ ಒಂದು ಸೇರ್ಪಡೆಯನ್ನ ನಾವು ನೋಡ್ತಾ ಹೋಗಬಹುದಾಗಿದೆ. ಇನ್ನು ನಾಲ್ಕನೇದಾಗಿರೋದು ನಿಮ್ಗಳಿಗೆ ಸಂಬಂಧಿಸಿರೋದು ಅಪ್ರಾಪ್ತ ವಯಸ್ಕ ಪಾಲುದಾರರು. ನೋಡಿ, ಅಪ್ರಾಪ್ತ ವಯಸ್ಕ ಪಾಲುಗಾರರು 18 ವರ್ಷ ವಯಸ್ಸು ಆಗೋದಕ್ಕಿಂತ ಮುಂಚಿತವಾಗಿನೇ ಪಾಲುಗಾರರಾಗಿ ಸೇರ್ಪಡೆಗೊಳ್ಳುವಂತವರು. ಹೊಸದಾಗಿ ಯಾವ್ದಾದ್ರು ಪಾಲುಗಾರಿಕೆ ಸಂಸ್ಥೆ ಅಡಿಯಲ್ಲಿ ಒಂದು ವ್ಯವಹಾರವನ್ನು ಪ್ರಾರಂಭ ಮಾಡ್ತಾ ಇದೀವಿ ಅಂದ್ರೆ ಯಾವ ಕಾರಣಕ್ಕೂ ಕೂಡ ಸರ್ಕಾರದ ವತಿಯಿಂದ ಅಪ್ರಾಪ್ತರನ್ನ ಪಾಲುಗಾರ ಸೇರ್ಪಡೆಗೊಳಿಸಿಕೊಳ್ಳಿಕ್ಕೆ ಅವಕಾಶ ಇಲ್ಲ. ವ್ಯವಹಾರ ನಡೆಸಿಕೊಂಡು ಹೋಗ್ತಾ ಇದ್ದಾಗ ಅನಿವಾರ್ಯವಾಗಿ ನಾವು ಕೂಡ ಪಾಲುಗಾರರಾಗಿ ಅಪ್ರಾಪ್ತರ ಸೇರಿಸಿಕೊಳ್ಳೋ
ಅವಕಾಶ ಬಂತು ಅಂದ್ರೆ ಉಳಿದಿರುವಂತ ಎಲ್ಲಾ ಪಾಲುಗಾರರು ಕೂಡ ಒಪ್ಕೊಂಡ್ರೆ ಆಗ ಮಾತ್ರ 18 ವರ್ಷದೊಳಗಿರೋರ್ನ ಪಾಲುಗಾರರ ಸೇರ್ಪಡೆಗೊಳಿಸ್ಕೊಳ್ಳೋಕೆ ಅವಕಾಶ ಆಗುತ್ತೆ. ಉದಾಹರಣೆ ನೀವೇ ಹೇಳ್ಬೋದು, ಯಾವಾಗ ಈ ತರ 18 ವರ್ಷದೊಳಗಿರೋರ್ನೆ ವ್ಯವಹಾರ ನಡೆಸ್ಕೊಂಡು ಹೋಗ್ತಾ 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 ಹೋದ್ಮೇಲೆ ಸೇರ್ಪಡೆಗೊಳಿಸ್ಕೊಳ್ಳೋ ಅನಿವಾರ್ಯತೆ ಬರಬಹುದು ಅಂತ. ಯಾವಾಗ ಬರ್ಬೋದು? ಚಿಕ್ಕವ್ರನ್ನು ಕೂಡ 18 ವರ್ಷದೊಳಗಿರೋರ್ನು ಸೇರ್ಪಡೆಗೊಳಿಸಿಕೊಳ್ಳುವಂತ ಅನಿವಾರ್ಯತೆ ಯಾವಾಗ ಬರ್ಬೋದು? ಯಾರೋ ಒಬ್ರು ಇಲ್ಲ ಅಂದ್ರೆ ಯಾರೋ ಇಲ್ಲ ಅಂದ್ರೆ ಏನಾಗ್ತಾರೆ? ಏನಾಗ್ಬೇಕು? ಅವರು ಇರುವಂತ ಪಾಲುಗಾರ ಏನಾದ ಚಿಕ್ಕ ಮಕ್ಕಳು ಸೇರಿಸ್ಕೊಂತಾರೆ. ಮರಣವನ್ನ ನಂಬಿದಾಗ 4 ಜನ ಸೇರ್ಕೊಂಡು ಒಂದು ಬಿಸ್ನೆಸ್ ಪ್ರಾರಂಭ ಮಾಡ್ತಾ ಇದೀವಿ, ತಿರ್ಕೊಂಡ್ಬಿಟ್ರು ಪಾರ್ಟ್ನರ್ ಆಗಿದ್ರು ಒಬ್ರು. ಅವ್ರ ಮನೇಲಿ ಅವ್ರನ್ನ ಬಿಟ್ಟು ಉಳಿದವರೆಲ್ಲ ಅವ್ರ ಮಕ್ಳೇ, ಯಾರು ಇಲ್ಲ ಬೇರೆಯವರು. ಆಗ ಅವ್ರ ಪಾಲು ಅವ್ರಿಗೆ ಕೊಡಕ್ ಆಗಲ್ಲ. ಹಂಗ ಅನಿವಾರ್ಯವಾಗಿ ಅವ್ರ ಮಕ್ಳಿದ್ದಾರೆ. ಆದ್ರೆ 18 ವರ್ಷ ಆಗಿ ಅನಿವಾರ್ಯವಾಗಿ ನಾವು ಉಳಿದಿರೋ ಪಾರ್ಟ್ನರ್ಸ್ ಎಲ್ಲ ಹೋಗ್ಕೊಂಡು ನಮ್ಮ ಜೊತೆಗೆ ಇಷ್ಟು ವರ್ಷದಿಂದ ಇದ್ರು, ಹಾಗಾಗಿ ಅವ್ರು ನಮಗೆ ಕೊಟ್ಬಿಟ್ಟು ಸುಮ್ಮನೆ ಮಕ್ಕಳು ದೂರ ತಗೊಂಡು ದುಡ್ಡು ಇಷ್ಟು ಕೊಟ್ಟು ಕೈ ಬಿಟ್ರೆ ಅವ್ರು ನೋಡ್ಕೊಂಡು ಹೋಗೋದಕ್ಕೆ ನಿರ್ವಹಿಸ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ. ಅವ್ರು ಬೀದಿ ಪಾರ ಆಗ್ಬಿಡ್ತಾರಲ್ಲ ಅಂತ ಏನ್ ಮಾಡ್ಬೋದು? ಅವ್ರ ಮಕ್ಕಳನ್ನೇ ಉಳಿದಂತ ಪಾಲುಗಾರರೆಲ್ಲರೂ ಕೂಡ ಒಪ್ಕೊಂಡ್ರೆ ಅವ್ರನ್ನ ಪಾರ್ಟ್ನರ್ಸ್ ಆಗಿ ತಗೊಳ್ತಾರೆ. ಓಕೆನಾ? ಗೌರವಿಸಿರ ಈ ರೀತಿಯಲ್ಲಿ ಅಪ್ರಾಪ್ತ ಪಾಲುಗಾರನ ಆಗ ಮಾತ್ರ ಸೇರಿಸ್ಕೋಬಹುದೇ ಹೊರತು ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಸೇರಿಸ್ಕೊಳ್ಳೋಕೆ ಸಾಧ್ಯ ಅಲ್ಲ, ಅವಕಾಶನೂ ಇಲ್ಲ. ಸರ್ಕಾರದ ವತಿಯಿಂದ ಅವಕಾಶನೂ ಕೂಡ ಇಲ್ಲ. ಈ ರೀತಿ ಸೇರ್ಕೊಳ್ಳುವಂತ ಅಪ್ರಾಪ್ತ ಪಾಲುಗಾರರು ಅಪ್ರಾಪ್ತರಾಗಿರೋ ಕಾರಣ ಇವ್ರು ಯಾವುದೇ ನಷ್ಟನೂ ಹೊತ್ಕೊಳ್ಳೋದಿಲ್ಲ, ಬಂಡವಾಳ ಹೂಡಬೇಕು ಅಂತ ಹೇಳಿಲ್ಲ, ಸಕ್ರಿಯವಾಗಿ ದಿನವಹಿ ಚಟುವಟಿಕೆಗಳಲ್ಲಿ ಬಂದು ಆಫೀಸ್ ಬಂದು ಹೋಗ್ಬೇಕು ಅನ್ನೋ ಅನಿವಾರ್ಯತೆ ಇರೋದೇ ಇಲ್ಲ. ಬರ್ಕೂಡ್ದು ಅಂತೇಳಿ ಇವರು ಬಂದ್ರೆ ಬಾಲ ಕಾರ್ಮಿಕತನ ಅಂತ ಕಟ್ಬಿಡ್ತಾರೆ. ಹಾಗಾಗಿ ಆ ರೀತಿ ಆಗಿರ್ತಾರೆ. ಆದ್ರೆ ಲಾಭಗಳಿಗೆ ಮಾತ್ರ ಅವಕಾಶ ಇದೆ. ಲಾಭಗಳನ್ನು ಪಡ್ಕೊಳ್ಳೋದಕ್ಕೆ ಮಾತ್ರ ಅವಕಾಶವನ್ನ ಕೊಟ್ಟಿರುವಂತದ್ದು. ಈಗ ಪ್ರಮುಖವಾಗಿರ್ತಕ್ಕಂಥ ರೀತಿ 4 ವಿಧಗಳಿದ್ದಾವೆ. ಇಷ್ಟೇ ಅಲ್ಲದೆ ಇನ್ನೂ ಕೂಡ ಇದೆ, ಅರೆ ಪಾಲುಗಾರರು, ಸೀಮಿತ ಪಾಲುಗಾರಿಕೆ ಎನ್ನುವಂತ ಇತರೆ ವಿಧಗಳನ್ನು ಕೂಡ ನಾವು ಇದರಲ್ಲಿ ಗುರುತಿಸ್ತಾ ಹೋಗಬಹುದಾಗಿದೆ. ಇವಿಷ್ಟು ಕೂಡ ಪಾಲುಗಾರಿಕೆ ವ್ಯವಹಾರ ಸಂಸ್ಥೆಗಳ ಪಾಲುಗಾರರ ವಿಧಗಳಾಗಿ ನಾವು ನೋಡ್ತಾ ಹೋಗುವಂಥದ್ದು. ಇನ್ನು ಮುಂದುವರೆದಾಗ ನಾವು ನೋಡುವಂಥದ್ದು ಪಾಲುಗಾರಿಕೆ ವ್ಯವಹಾರ ಸಂಸ್ಥೆಗಳ ಅನುಕೂಲ ಏನಿದಾವೆ ಹಾಗೆ ಅನಾನುಕೂಲಗಳು ಏನಾದರೂ ಇದಾವ ಅಂತ ಹೇಳಿ ಕರೀತಾವೆ. ನೋಡಿ ಇಲ್ಲಿ ಹೇಳ್ತಾ ಹೋದ್ರು, ಒಬ್ರು ಇರಲ್ಲ, ಇಬ್ಬರಿಗಿಂತ ಹೆಚ್ಚು 10 ಜನ ಇಲ್ಲಾಂದ್ರೆ ಗರಿಷ್ಠ 20 ಜನ ಇರೋದಕ್ಕೆ ಅವಕಾಶ ಇದೆ. ಹಾಗಾಗಿ ಇಲ್ಲಿ ಅನುಕೂಲಗಳು ಇರ್ಬೋದು, ಅನಾನುಕೂಲಗಳು ಇರ್ಬೋದು. ಹಾಗಾದ್ರೆ ಅದನ್ನೊಂದು ಸ್ಕಿಟ್ ಮೂಲಕ ಅಥವಾ ಕಿರುನಾಟಕದ ಮೂಲಕವಾಗಿ ಅದನ್ನ ಪರಿಚಯ ಮಾಡ್ಕೊಳ್ತಾರೆ. ಅದನ್ನ ಪರಿಚಯ ಮಾಡ್ಕೊಳ್ರಿ, ನೋಡ್ರಿ. ಅದಾದ್ಮೇಲೆ ನೀವೇ ಅದನ್ನ ಗಮನಿಸಿಕೊಂಡಾಗ ಅದು ಅನುಕೂಲ ಅನಾನುಕೂಲಗಳನ್ನ ಹೇಳಬೇಕಾಗುತ್ತೆ. ಸರಿನಾ? ಚೆನ್ನಾಗಿದ್ಯಾ? ನಾನು ಚೆನ್ನಾಗಿದ್ದೀನಿ. ನೀನು? ನಾನು ಚೆನ್ನಾಗಿದ್ದೀನಿ. ಓದೆಲ್ಲ ಮುಗಿತೇನೆ. ಮೂರನೇ ಮುಗಿದ್ದು ಓದೆಲ್ಲ ಮುಗಿದ್ರೆ ಮುಂದಕ್ಕೆ ಏನ್ ಮಾಡೋಣ ಅನ್ಕೊಂಡಿದ್ದೆ? ಎಷ್ಟೋದಿದ್ರು ಕೂಡ ಕೆಲಸನೇ ಸಿಗ್ತಿರಲ್ಲೇ. ಅಲ್ಲೇ ನಿನಗೂ ಕೆಲಸ ಸಿಕ್ಕಿಲ್ಲ, ನನಗೂ ಕೆಲಸ ಸಿಕ್ಕಿಲ್ಲ. ಇಬ್ರು ಸೇರಿ ಬಿಸ್ನೆಸ್ ನಡೆಸಿದ್ರೆ ಬೇಡ ಕಡೆ, ಇಬ್ರು ಸೇರಿ ಬಿಸ್ನೆಸ್ ನಡೆಸೋದು. ನಿನ್ನ ಬಿಸ್ನೆಸ್ ನಡೆಸು, ನಾನು ಬಿಸ್ನೆಸ್ ನಡೆಸ್ತೀನಿ. ಅಲ್ಲೇ ಒಬ್ರು ನಡೆಸೋದ್ರಿಂದ ಇಬ್ರು ಸೇರಿ ಬಿಸ್ನೆಸ್ ನಡೆಸಿದ್ರೆ ಚೆನ್ನಾಗಿರುತ್ತೆ. ಇಲ್ಲೇ ಇವಾಗ ನಾವಿಬ್ರು ಸೇರಿ ಬಿಸ್ನೆಸ್ ನಡೆಸಿದ್ರೆ ನಮ್ಮಿಬ್ರ ಮಧ್ಯೆ ತೊಂದರೆ ಉಂಟಾಗಿ ಮನಸ್ತಾಪಗಳಾಗ್ತಾರೆ. ಬೇಡ. ಈಗ ನಿನಗೆ ಅರ್ಥ ಆಗ್ತದೆ ಅಂದ್ರೆ, ಈಗ ಯಾರೋ ಒಬ್ರು ಹೋಟ್ಲ್ ಇಟ್ಟಿರ್ತಾರೆ ಅಂದ್ರೆ, ಹೋಟ್ಲ್ ಇಟ್ಟಿರುವಾಗ ಅವ್ರಿಗೆ ಅನೇಕ ಕೆಲಸಗಳಿರ್ತವೆ. ಪಾತ್ರೆ ತೊಳೆಯೋದು, ಮುಸೆ ತೊಳೆಯೋದು, ಅನ್ನ ಮಾಡೋದು, ಸಾರು ಮಾಡೋದು, ಹೀಗೆ ಅನೇಕ ರೀತಿಯ ಕೆಲಸಗಳಿರ್ತವೆ. ಅನೇಕ ರೀತಿಯ ಕೆಲಸಗಳಿರ್ತವೆ. ಅದು ಒಬ್ಬೊಬ್ಬರಿಗೆ ನಡೆಸೋಕ್ಕಿಂತ ಅವರಿಗೆ ಇನ್ನೊಬ್ರು ಸಹಾಯ ಬೇಕಾಗ್ತದೆ. ಅದಕ್ಕೆ ಇನ್ನೊಬ್ರು ಸಹಾಯ ನಡೆಸಿ ಅವ್ರದ್ದು ಹೋಟ್ಲು ಚೆನ್ನಾಗಿರ್ತದೆ, ನಮ್ದು ಅದೇ ರೀತಿ ನಮ್ಮ ಬಿಸ್ನೆಸ್ಸಿಗೂ ಒಬ್ರಿಗಿನ ಇಬ್ರು ಸೇರಿ ಬಿಸ್ನೆಸ್ ನಡೆಸಿದ್ರೆ ಚೆನ್ನಾಗಿರ್ತದೆ. ಇವಾಗ ಕೆಲವು ಸಂದರ್ಭಗಳಲ್ಲಿ ಇವಾಗ ಅವರಿಬ್ರು ಬೇರೆ ಹೇಳಿದಲ್ಲ, ಬೇರೆ ಹೋಟೆಲ್ ನಡೆಸ್ತಿರ್ತಾರೆ. ಅವರೊಬ್ರು ಕೈ ನಡೆಸೋದಾಗಲ್ಲ, ಬೇರೆಯವರು ಕೂಡ ಬೇಕು ಅಂತ ಹೇಳಿದಲ್ಲ. ಹಂಗೆಯ ಅವರಿಬ್ರು ಮಧ್ಯೆ ಒಮ್ಮತ ಇಲ್ಲದೆ, ಹೊಂದಿಕೆ ಇಲ್ಲದೆ ಹೋದಾಗ ಮತ್ತೆ ಅವರಿಬ್ರು ಮಧ್ಯೆ ತಾರತಮ್ಯಗಳು ಉಂಟಾಗವೆ. ಅದಕ್ಕೆ ಬೇಡ ಕಣ, ಇಬ್ರು ಸೇರಿ ಬಿಸ್ನೆಸ್ ನಡೆಸೋದು, ಒಬ್ಬರೇ ಮಾಡೋಣ ಬಿಸ್ನೆಸ್. ಅಲ್ಲೇ ಇಬ್ರು ಸೇರಿ ಬಿಸ್ನೆಸ್ ನಡೆಸಿದ್ರೆ ಚೆನ್ನಾಗಿರುತ್ತೆ. ಒಬ್ರಿಗಿನ ಇಬ್ರು ಸೇರಿ ಬಿಸ್ನೆಸ್ ನಡೆಸಿದ್ರೆ ಚೆನ್ನಾಗಿರುತ್ತೆ. ನಮ್ಮ ಬಿಸ್ನೆಸ್ಗೆ ಅತಿ ಹೆಚ್ಚು ಬಂಡವಾಳ ಹಾಕಿ ನಮ್ಮ ಬಿಸ್ನೆಸ್ನ ಅತಿ ಹೆಚ್ಚು ಶ್ರಮವಾಗಿ ಪಟ್ಟು ನಮ್ಮ ಬಿಸ್ನೆಸ್ ಅತಿ ಹೆಚ್ಚು ಅಭಿವೃದ್ಧಿ ಪಡಿಸ್ಕೋಬಹುದು. ಇವಾಗ ಹೆಚ್ಚಿನ ಬಂಡವಾಳ, ಇವಾಗ ಪಾಲುಗಾರಿಕೆ ಸಂಸ್ಥೆಯಲ್ಲಿ 10 ಅಥವಾ 20 ಜನಗಳು ಪಾಲುಗಾರರು ಇರ್ತಾರೆ. ಆವಾಗ ನಮಗೆ ಇವಾಗ ಒಂದು ಇದರಲ್ಲಿ ಇವಾಗ ಲಾಭ ಆಯ್ತು ಅಂದರೆ ಅಷ್ಟು ಹಂಚಿನಕ್ಕೆ ಆ ಬಂಡವಾಳನ ಅಷ್ಟು ಹಂಚಿನಕ್ಕೆ ಸಾಧ್ಯವಾಗದೆ ಹೋಗುತ್ತೆ. ಅಲ್ಲೇ ನೀನು ಇರುವಾಗ
ನಿನಗೂ ವಿಷಯ ಸಿಕ್ಕಾಗುತ್ತೆ, ನನ್ನ ಕೆಲಸನೂ ಬೇಗ ಆಗ್ತದೆ ಅಂತಾನೆ. ಅದಕ್ಕೆ ಅದೇ ರೀತಿ ನಮ್ಮ ಬಿಸ್ನೆಸ್ನಾಗೂ ಒಬ್ರಿಗೆ ಇದ್ರೆ ಸೇರಿ ಬಿಸ್ನೆಸ್ ನಮ್ಮ ಬಿಸ್ನೆಸ್ ಚೆನ್ನಾಗಿರ್ತದೆ. ಇವಾಗ ನಷ್ಟ ಆಗತ್ತೆ ಅಂತ ನಷ್ಟ ಆದಾಗ ಇವಾಗ ಪಾಲುಗಾರರು ಇರ್ತಾರೆ. ಆ ಪಾಲುಗಾರರು ನಾನೇ ನಷ್ಟ ಬರ್ಸ್ಲಿ, ನಾನೇ ಕಷ್ಟ ಬರ್ಸ್ಲಿ, ನಿನ್ನಿಂದ ನಷ್ಟ ಆಗಿರೋದು ನಾನೇ ನಷ್ಟ ಬರ್ಸ್ಲಿ ಅಂತ ಹೇಳ್ತಾರೆ. ಇವಾಗ ಯಾರು ಕೂಡ ನಷ್ಟನ ಬರ್ಸಕ್ಕೆ ತಯಾರಿರಲ್ಲ. ಅವಾಗ ನಷ್ಟದ ಹೊಣೆಗಾರಿಕೆ ಮತ್ತು ನಮಗೆ ಬೀಳ್ತದೆ. ಅದಕ್ಕೋಸ್ಕರ ಇದನ್ನ ಜಾಸ್ತಿ ಜನ ಪಾಲುಗಾರರು ಇದನ್ನ ಇಷ್ಟಪಡಕ್ ಹೋಗಲ್ಲ. ಅಲ್ಲೇ ಈಗ ಇಬ್ರು ಕ್ಲೋಸ್ ಫ್ರೆಂಡ್ ಅಂತ ತಿಳ್ಕೊಳ್ಳೋಣ. ಇಬ್ರು ಕ್ಲೋಸ್ ಫ್ರೆಂಡ್ ಆಗಿದ್ರೆ ಸೇಮ್ ಬಿಸ್ನೆಸ್ ಇರ್ತೀರ, ನಿನಗೂ ಮನಸ್ತಾಪ ಆಗಲ್ಲ, ನನಗೂ ಮನಸ್ತಾಪ ಆಗಲ್ಲ. ನೀನು ಹೋಗಿ ಯಾರೋ ಒಂದು ವ್ಯಕ್ತಿನ ಕರ್ಕೊಂಡು ಬಿಸ್ನೆಸ್ ನಡೆಸಿದ್ರೆ ಅವರು ಏನೇನೋ ಏನೇನೋ ಸಮಸ್ಯೆಗಳು ಉಂಟು ಮಾಡ್ತಾರೆ. ಇಬ್ರು ಸೇರಿ ಬಿಸ್ನೆಸ್ ನಡೆಸಿದ್ರೆ ನಮ್ಮ ಬಿಸ್ನೆಸ್ಗೆ ಅತಿ ಹೆಚ್ಚು ಶ್ರಮ ಕೊಟ್ಟು ನಮ್ಮ ಬಿಸ್ನೆಸ್ನ ಅಭಿವೃದ್ಧಿ ಪಡಿಸ್ಕೋಬೋದು ಕಣೆ. ಇವಾಗ ನೀನು ನನಗೆ ಅಭಿವೃದ್ಧಿ ಪಡಿಸ್ಕೋಬೋದು ಅಂತ ಹೇಳಿ, ಇವಾಗ ನಾನು ನೀನು ಇಬ್ರು ಸೇರಿ ಬಿಸ್ನೆಸ್ ನಡೆಸಿದ್ರೆ ಇವಾಗ ಬಿಸ್ನೆಸ್ ನಡೆಸ್ತಿರ್ತೀವಿ. ಇವಾಗ ನಮ್ಮಿಬ್ರು ಮಧ್ಯೆ ತಾರತಮ್ಯಗಳು ಉಂಟಾಗ್ತವೆ. ಅವಾಗ ನಮ್ಮಿಬ್ರು ಮಧ್ಯೆ ಮತ್ತೆ ತೊಂದರೆ ಆಗ್ತವೆ, ಮನಸ್ತಾಪ ಆಗ್ತವೆ. ಇವಾಗ ನೀನು ಹೇಳೋ ನಾನೇ ಕೇಳಬೇಕು ಅಂತ ನೀನು ಹೇಳ್ತೀಯಾ, ಇವಾಗ ನಾನು ಮತ್ತೆ ನೀನು ಹೇಳೋ ನಾನೇ ಕೇಳಬೇಕು ಅಂತ ನಾನು ಹೇಳ್ತೀನಿ. ಇದಕ್ಕೆ ನಮ್ಮಿಬ್ರು ಮಧ್ಯೆ ಮತ್ತೆ ಮನಸ್ತಾಪ ಉಂಟಾಗ್ತಾನೆ ಬೇಡ. ಈಗ ನೀವೊಬ್ಬಳೆ ಬಿಸ್ನೆಸ್ ನಡೆಸ್ತಿರ್ತೀಯ ಅಂತ ತಿಳ್ಕ. ನೀವೊಬ್ಬಳೆ ಬಿಸ್ನೆಸ್ ನಡೆಸಿರೋದು ನಷ್ಟದ ಹಂಚಿಕೆ ಆಗ್ತದೆ. ನಷ್ಟದ ಹಂಚಿಕೆ ಆದ್ರೆ ನೀವೊಬ್ಬರ ಕೈಗೆ ಅದನ್ನ ನಿಭಾಯಿಸಕ್ಕಾಗಲ್ಲ. ಇಬ್ರು ಸೇರಿ ಬಿಸ್ನೆಸ್ ನಡೆಸಿದ್ರೆ ನೀನು ಅರ್ಧ ಪಾಲ್ ಹಾಕ್ಬೋದು, ನಾನು ಅರ್ಧ ಪಾಲ್ ಹಾಕಿ ನಮ್ಮ ಬಿಸ್ನೆಸ್ನ ಸಮನಾಗಿ ನಡೆಸ್ಕೊಂಡು ಹೋಗ್ಬೋದು ಕಣೆ. ಇವಾಗ ನೀನು ಹೇಳ್ದಂಗೆ ಹೆಚ್ಚು ಜನ ಪಾಲುಗಾರರು ಇರ್ತಾರೆ. ಇವಾಗ ಹೆಚ್ಚು ಜನ ಪಾಲುಗಾರರು ಇದ್ದಾಗ ಅವರಲ್ಲಿ ಯಾರಾದ್ರೂ ಒಬ್ರು ಮರಣ ಹೊಂದಿದ್ರೆ ಅಥವಾ ದಿವಾಳಿ ಆದ್ರೆ ಇವಾಗ ಅದನ್ನ ಬೇರೆಯವರಿಗೆ ವರ್ಗಾಯಿಸಲು ಸಾಧ್ಯವಿರಲ್ಲ ಕಣೆ. ಅದಕ್ಕೆ ಬೇಡ. ಅದೇ ನಿಮ್ಗೆ ಹೇಳ್ದಂಗೆ ನೀವೆಲ್ಲ ಈಗ ಬಿಸ್ನೆಸ್ ನಡೆಸ್ತಿರುವಾಗ 15-16 ಜನ ಬಿಸ್ನೆಸ್ಗೆ ಪಾಲುಗಾರಿಕೆ 5 ಜನಗಳು ಇರ್ತಾರೆ. ಅವ್ರಿಗೆಲ್ಲರೂ ಮರಣ ಹೊಂದಿ ದಿವಾಳಿ ಆದ್ರೆ ಅದ್ರಾಗೆ ಇನ್ನೂ 14 ಜನ ಇರ್ತಾರೆ. ಮತ್ತು ಆರೋಗ್ಯ ಇಲ್ದಾಗೆ ಸರಿಯಾದ್ರೆ ಇನ್ನೂ 13 ಜನ ಇರ್ತಾರೆ. ಇದೇ ರೀತಿ ನಮ್ಮ ಬಿಸ್ನೆಸ್ನ ಮುಂದುವರ್ಸ್ಕೊಂಡ್ರೆ ನಮ್ಮ ಬಿಸ್ನೆಸ್ಸು ಚೆನ್ನಾಗಿರ್ತದೆ. ಮತ್ತೆ ಅದು ವ್ಯವಹಾರದ ರಹಸ್ಯನ ಯಾವಾಗಲೂ ತಲೆಯಲ್ಲಿ ಕೊಡ್ತಿರ್ತದೆ. ಯಾವ್ದಾದ್ರು ರಹಸ್ಯ, ಆ ರಹಸ್ಯನ ಯಾರಿಗೂ ಹೇಳಕ್ಕಾಗಲ್ಲ. ಇನ್ನೊಬ್ರು ಯಾರಾದ್ರೂ ಕರ್ಕೊಂಡ್ರೆ ಅವರು ಸ್ವಲ್ಪ ಸಹಾಯ ಹೇಳ್ತಾರೆ. ಅವಾಗ ನೀನು ನಿನ್ನ ರಹಸ್ಯನೂ ಕಡಿಮೆ ಆಗುತ್ತೆ, ಬಿಸ್ನೆಸ್ಸು ಚೆನ್ನಾಗಿ ನಡೀತದೆ. ಇವಾಗ ನೀನು ಹೇಳ್ದಂಗೆ ಪಾಲುಗಾರರು ತಮ್ಮ ಪಾಲನ್ನು ಬೇರೆಯವರು ವರ್ಗಾಯಿಸಲು ಸಾಧ್ಯವಿರಲ್ಲ. ಇವಾಗ ಸರ್ಕಾರದ ಹಿಡಿತ ಇಲ್ಲದೆ ಹೋದಾಗ, ಸರ್ಕಾರದ ಹಿಡಿತ ಸಿಗದೆ ಹೋದಾಗ ಪಾಲುಗಾರರು ಲೆಕ್ಕಪತ್ರಗಳನ್ನು ಪ್ರಕಟಿಸಬೇಕಿಲ್ಲ. ಅದಕ್ಕೆ ಜಾಸ್ತಿ ಸಾರ್ವಜನಿಕರ ಬೆಂಬಲನೂ ಕೂಡ ಕೊಡೋದಿಲ್ಲ. ಇವಾಗ 2 ಅಥವಾ ಹೆಚ್ಚು ಜನ ಪಾಲುಗಾರರು ಒಂದು ಬಿಸ್ನೆಸ್ ನಡೆಸ್ತಿದ್ರು ಅಂದ್ರೆ ಇವಾಗ ಬಿಸ್ನೆಸ್ ನಡೆಸ್ತಿರ್ತಾರೆ. ಅವ್ರು ಬಿಸ್ನೆಸ್ ನಡೆಸ್ತಿರ್ಬೇಕಾದ್ರೆ ಅದು ಅವ್ರಿಗೆ ಕಷ್ಟ ಸಾಧ್ಯವಾಗ್ತದೆ ಕಣೆ. ಅದಕ್ಕೆ ಬೇಡ. ಅಲ್ಲೇ ಈಗ ಇವರು ಬಿಸ್ನೆಸ್ ನಡೆಸ್ತಿರುವಾಗ ಪಾಲುಗಾರರಿಗೆ ಜನಗಳನ್ನ ಕರ್ಕೊಂತೀವಲ್ಲ, ಅವಾಗ ಅವರಿಗೆ 14 ದಿನಗಳ ಮುನ್ಸೂಚನೆ ಕೊಡಬೇಕು. ಕೊಟ್ಟು ಅವರಿಗೆ ಲೆಕ್ಕಪತ್ರಗಳಿಗೆ ದಾಖಲೆ ಒದಗಿಸ್ತಿ ನೋಡು. ಕೈ ನೋವಾಗಿ ಈ ಥರ ಅನೇಕ ಸಮಸ್ಯೆಗಳು ಬರ್ತವೆ. ಅದಕ್ಕೆ ಇನ್ನೊಬ್ರನ್ನ ಕರ್ಕೊಂಡ್ರೆ ನೀನು ಅದರ ಡಿವೈಡ್ ಮಾಡ್ಕೊಂಡು ಅವ್ರಿಗೆಲ್ಲ ಡಿವೈಡ್ ಮಾಡ್ಕೊಂಡು ಕೊಟ್ಟರೆ ಈ ಥರ ಬಿಸ್ನೆಸ್ಸು ಸಮಾನ ನಡೀತದೆ. ನಮಗೂ ವಿಶ್ರಾಂತಿ ಆಗುತ್ತೆ, ಬಿಸ್ನೆಸ್ಗೂ ಅಭಿವೃದ್ಧಿ ಆಗ್ತದೆ. ನಮ್ಮ ಬಿಸ್ನೆಸ್ ಅಭಿವೃದ್ಧಿ ಆಗ್ತದೆ, ಬಿಸ್ನೆಸ್ಸು ವಿಕಾಸವಾಗಿ ಹೇಳ್ಕೊಂಡು ಹೋಗ್ತದೆ. ನೀವಾಗ ನಿಮ್ಮ ಇಷ್ಟ ತನಕ ಹೇಳಿದ್ದು ನನಗೆ ಅರ್ಥ ಆಗಲಿಲ್ಲ. ಇವಾಗ ಅರ್ಥ ಆಯ್ತು. ಇಬ್ರು ಸೇರಿ ಬಿಸ್ನೆಸ್ ನಡೆಸಾಕ್ತಾರೆ. ಬಿಸ್ನೆಸ್ಸು ಚೆನ್ನಾಗಿರ್ತದೆ, ನಮಗೂ ವಿಶ್ರಾಂತಿ ಆಗ್ತದೆ. ಸರಿ ಕಣೆ. ಹಾಗಾದ್ರೆ ಇಲ್ಲಿವರೆಗೂ ಕೂಡ ಆ ಒಂದು ಸ್ಕಿಟ್ ನಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಹೋಗಿರ್ಬೋದು. ಪಾಲುದಾರಿಕೆ ಸಂಸ್ಥೆಗಳ ಅನುಕೂಲ ಮತ್ತು ಅನಾನುಕೂಲಗಳು ಅಥವಾ ದೋಷಗಳು ಏನಿದಾವೆ ಅಂತ ಹೇಳಿ ನೀವುಗಳೇ ಹೇಳ್ತಾ ಹೋಗ್ಬೇಕು. ಅದನ್ನ ನೋಡಿದ ರೀತಿ ಆಧಾರ ಮೇಲೆ ಓಕೆ ನೀವು ಹೇಳ್ತಾ ಹೋದ್ರೆ ಅವ್ರಿಗೆ ನಾನಲ್ಲಿ ಅರಿತಾ ಹೋಗ್ತೀವಿ. ಅನುಕೂಲ, ಅನಾನುಕೂಲ ಅಥವಾ ದೋಷಗಳು. ಆ ಸ್ಕಿಟ್ ನೋಡಿದಾಗೆ ಅನುಕೂಲಗಳು ಅಥವಾ ಅನಾನುಕೂಲಗಳು ಯಾವ್ದಾದ್ರು ಹೇಳ್ತಾವ. ಸುಲಭದ ರಚನೆ ಇರುತ್ತೆ ಇಲ್ಲೂ ಕೂಡ. ಅದು ಅನುಕೂಲ ಅನಾನುಕೂಲ? ಅನುಕೂಲ ತಾನೆ. ಸುಲಭದ ರಚನೆ ಆಗುತ್ತೆ. ಎರಡು ಹಂಗೆ ಆಯ್ತಲ್ಲ. ಏಕ ವ್ಯಕ್ತಿ ಮಾಲೀಕತ್ವದ ಒಬ್ಬರೇ ಇರ್ತಾರೆ, ಸುಲಭ ರಚನೆ ಮಾಡ್ಕೋಬಹುದು. ಇದು ಪಾಲುದಾರರು ಕೂಡ ಸುಲಭ ರಚನೆ ಹೆಂಗೆ? ಯಾರನ್ನು ಹಿಡ್ಕೊಂಬರಂಗಿಲ್ಲ ಪಾಲುದಾರನ.
ಪಾಲುದಾರ ಬರೋರು ಹೆಂಗ್ ಬರ್ತಾರೆ? ಸ್ವಯಂ ಪ್ರೇರಿತ ನಾವೇ ಪಾಲುದಾರ ಆಗ್ತೀವಿ ಅಂತ ಹೇಳಿ ಬರೋದು. ಹಾಗಾಗಿ ಇದು ಸುಲಭದ ರಚನೆ. ಕರ್ಕೊಂಡ್ ಬರ್ಬೇಕು, ಒತ್ತಾಯ ಮಾಡಿ ಕರ್ಕೊಂಡ್ ಬರ್ಬೇಕು, ಬರೋದು ಬಿಡೋದು ಅವ್ರ ಇಷ್ಟ, ಬಂದೇ ಏನ್ ಮಾಡ್ಬೇಕು, ಇಲ್ಲಿ ಬರುವಂತವ್ರು ಸ್ವಯಂ ಪ್ರೇರಿತವಾಗಿ ಬರ್ಬೇಕಾಗುತ್ತೆ. ಹಾಗಾಗಿ ಇದು ಸುಲಭ ರಚನೆಯಾಗಿರುತ್ತೆ. ನೆಕ್ಸ್ಟ್, ಕೆಲವು ಸಂದರ್ಭಗಳಲ್ಲಿ ಪಾಲುದಾರರ ನಡುವೆ ಒಮ್ಮತ ಇಲ್ಲದೆ ಹೋದಾಗ ಅವರವರಲ್ಲಿ ತಾರತಮ್ಯಗಳು ಉಂಟಾಗುತ್ತವೆ. ಅನುಕೂಲನ ಅನಾನುಕೂಲ? ಹಾ, ಗುಡ್. ಇಲ್ಲ, ಅನಾನುಕೂಲ ಏನಪ್ಪ ಅಂದ್ರೆ ಒಬ್ಬರಿಗಿಂತ ಹೆಚ್ಚು ಜನ ಇರೋದ್ರಿಂದ, ಇಬ್ಬರಿಗಿಂತ ಹೆಚ್ಚು ಜನ ಇರೋದ್ರಿಂದ ಏನಾದ್ರೂ ಕೂಡ ಸಮಸ್ಯೆಗಳು ಬಂದು ಅವರವರಲ್ಲಿ ಏನ್ ಕ್ರಿಯೇಟ್ ಆಗ್ಬೋದು? ತಾರತಮ್ಯತೆ ನಿರ್ಮಾಣ ಆಗ್ಬೋದು. ನನ್ನಿಂದಲೇ ಆಗಿದ್ದು, ನಾನೇ ಒಳ್ಳೆ ಡಿಸಿಷನ್ ನೀಡಿದ್ದು, ನಾನೇ ಒಳ್ಳೆ ಕೆಲಸ ಮಾಡಿದ್ದು, ನೀನೇನು ಕೆಲಸ ಮಾಡಿಲ್ಲ ಅಂತ ಹೇಳಿ ಹೇಳ್ಕೊಂತ ಅವ್ರ ನಡುವೆ ಮೇಲು ಕೀಳು ತಾರತಮ್ಯತೆ ಅನ್ನುವಂತ ಮನೋಭಾವಗಳು ಬಂದ್ಬಿಟ್ರೆ ವ್ಯವಹಾರ ಸಂಸ್ಥೆ ಏನಾಗುತ್ತೆ? ಹಾಳ ಹೋಗುತ್ತೆ, ಮುಚ್ಚಲ್ಪಡುತ್ತೆ. ಗುಡ್. ನೆಕ್ಸ್ಟ್, ಮತ್ತೆ ಪಾಲುದಾರರು ತಮ್ಮ ಪಾಲನ್ನು ಬೇರೆಯವರಿಗೆ ವರ್ಗಾಯಿಸಲು ಸಾಧ್ಯವಿಲ್ಲ. ಅನುಕೂಲನ ಅನಾನುಕೂಲ? ಪಾಲುದಾರರು ತಮ್ಮ ಪಾಲನ್ನ ಬೇರೆಯವರಿಗೆ ವರ್ಗಾಯಿಸಲು ಸಾಧ್ಯವಿಲ್ಲ. ಬೇರೆಯವರಿಗೆ ವರ್ಗಾಯಿಸೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಯಾರು ಪಾಲುದಾರ ಇರ್ತಾರೋ ಅವನೇ ಆ ಪಾಲುದಾರರ ಮುಂದುವರಿಬೇಕೆ ಹೊರತು ನನ್ನ ಪಾಲನ್ನು ಬೇರೆಯವ್ರಿಗೆ ವಹಿಸ್ಕೊಡ್ತೀನಿ, ಇನ್ನೊಬ್ಬನ ಯಾರನ್ನ ಕರ್ಕೊಂಡ್ ಬರ್ತೀನಿ ಅಂದ್ರೆ ಅದಕ್ಕೆ ಅವಕಾಶ ಇಲ್ಲ. ನೀನ್ ಇರ್ಬೇಕು, ನೀನೇ ಹೋರಾಡಿಸ್ಕೊಂಡು ಹೋಗೋದು, ಇಲ್ಲ ನೀನ್ ಅದರಿಂದ ವಾಪಸ್ ಹೊರಗಡೆ ಬರ್ಬೇಕಂತ ಬರುತ್ತೆ. ಹಾಗಾಗಿ ಅನಾನುಕೂಲ ಆಗಿ ಮಾರ್ಪಾಡಾಗುತ್ತೆ ಪಾಲುದಾರಿಕೆ ಸಂಸ್ಥೆ. ಗುರುತಿಸಿರಾ? ಮತ್ತೆ ನೋಡಿ, ಹೆಚ್ಚಿನ ಬಂಡವಾಳ ಸಂಗ್ರಹಣೆ ಆಗುತ್ತೆ. ಇದು ಅನುಕೂಲ ಅನಾನುಕೂಲ? ಅನಾನುಕೂಲವಾಗಿ ಹೇಳ್ತಾರೆ. ಅನುಕೂಲನ ಅನಾನುಕೂಲ ಎರಡು ಹೇಳ್ಬೋದು. ಅನುಕೂಲವಾಗಿ ಹೇಳ್ತಾರೆ. ಈ ಪಾಲುದಾರರಿಂದ ಹೆಚ್ಚು ಬಂಡವಾಳ ಏನು ಸಂಗ್ರಹಣೆ ಆಗುತ್ತೆ ಅಂತ. ಒಬ್ಬರಿಗಿಂತ ಹೆಚ್ಚು ಜನ ಇರೋದ್ರಿಂದ ಹೆಚ್ಚು ಬಂಡವಾಳ ಸಂಗ್ರಹಣೆ ಆಗುತ್ತೆ. ಅನಾನುಕೂಲವಾಗಿ ಹೇಳ್ಬೋದು. ಹೆಚ್ಚು ಬಂಡವಾಳದ ಸಂಗ್ರಹಣೆಗೆ ಏನಾಗುತ್ತೆ? ಲಿಮಿಟೇಷನ್ಸ್ ಇದೆ. ಹೆಂಗೆ? ಹಣಕಾಸಿನ ವ್ಯವಹಾರ ಮಾಡಿದ್ರೆ 10 ಜನ, ಸಾಮಾನ್ಯ ವ್ಯವಹಾರ ಮಾಡಿದ್ರೆ 20 ಜನ ಅಂತ ಇರೋದ್ರಿಂದ ಅನಾನುಕೂಲ ಕೂಡ ಇರುತ್ತೆ. ಹೆಚ್ಚು ಬಂಡವಾಳ ಸಂಗ್ರಹಣೆ ಆಗದೆ ಹೋಗ್ಬೋದು ಅಂತ. ಹೌದಾ? ನೆಕ್ಸ್ಟ್, ಮತ್ತೆ ನಷ್ಟದ ಹಂಚಿಕೆಯನ್ನು ಎಲ್ಲರೂ ಸಮನಾಗಿ ಹಂಚಿಕೊಳ್ಳುವುದು. ಇಲ್ಲಿ ಅನುಕೂಲ ಅನಾನುಕೂಲ? ಅನುಕೂಲ. ನಷ್ಟದ ಹಂಚಿಕೆ ಎಲ್ಲರೂ ಕೂಡ ಸಮಾನವಾಗಿ ಹಂಚ್ಕೋಬಹುದು ಅಂತ. ಅದು ಅನಾನುಕೂಲವಾಗಿ ಹೇಳ್ಬೋದಲ್ಲ, ಅದು ನೋಡಿದಾಗ ನಷ್ಟದ ಹಂಚಿಕೆ ಏನಾಗಿರುತ್ತೆ ಇಲ್ಲಿ? ಅಪರಿಮಿತವಾಗಿರುತ್ತೆ. ಯಾರೋ ಒಬ್ಬ ಮಾಡಿದ ತಪ್ಪಿನಿಂದಾಗಿ ಲಾಸ್ ಆದ್ರೆ ಆ ಲಾಸ್ ಅವನಷ್ಟೇ ಬರ್ಸ್ಬೇಕು ಅಂತಾರ? ಇಲ್ಲ. 5 ಜನ ಪಾಲುದಾರಿದ್ದಾರೆ, ಒಬ್ಬನೇನೋ ಡಿಸಿಷನ್ ತಪ್ಪಾಗಿ ಇಟ್ಕೊಂಡು ಲಾಸ್ ಆಯ್ತು ಅಂದ್ರೆ ಉಳಿದ 4 ಜನರು ಕೂಡ ಆಗಿರುವಂತ ನಷ್ಟನ ಭರಿಸಲೇ ಬೇಕಾಗುತ್ತೆ. ಯಾವುದೇ ತಪ್ಪು ಮಾಡಿದ್ರೆ ಅವರು ಭರಿಸಬೇಕಾಗುತ್ತಲ್ಲ. ಹಾಗಾಗಿ ನಷ್ಟದ ಹಂಚಿಕೆ ಅಪರಿಮಿತ ಇರೋದ್ರಿಂದ ಅನಾನುಕೂಲ ಆಗುತ್ತೆ ಪಾಲುದಾರಿಕೆ ವ್ಯವಹಾರ ಸಂಸ್ಥೆಗಳು. ನೆಕ್ಸ್ಟ್, ಮತ್ತೆ ಹೆಚ್ಚಿನ ಪರಿಣಿತಿ ಇರುತ್ತೆ. ಅದು ಅನುಕೂಲ ಅನಾನುಕೂಲ? ಇಲ್ಲಿ ಇಬ್ಬರಿಗಿಂತ ಹೆಚ್ಚು ಜನ ಇರೋದ್ರಿಂದ ಪರಿಣಿತಿ ಎನ್ನುವಂಥದ್ದು, ಎಕ್ಸ್ಪರ್ಟ್ಸ್ ಎನ್ನುವಂಥದ್ದು ಏನಾಗುತ್ತೆ? ಜಾಸ್ತಿ ಆಗ್ತಾರೆ. ನಾನೊಂದು ಹೇಳ್ಬೋದು, ಇನ್ನೊಬ್ಬೊಂದು ಹೇಳ್ತಾನೆ, ಇನ್ನೊಬ್ಬೊಂದು ಹೇಳ್ತಾನೆ, ಮತ್ತೊಬ್ಬ ಒಂದು ಸಜೆಷನ್ ಕೊಡ್ತಾ ಹೋಗ್ತಾನೆ. ಹಾಗಾಗಿ ಇಷ್ಟು ಜನರ ಸಲಹೆಗಳು ಸಿಗ್ತಾ ಹೋಗೋದ್ರಿಂದ ಇಲ್ಲಿ ಪರಿಣಿತಿಗಳ ಸಂಖ್ಯೆ ಏನಾಗುತ್ತೆ? ಜಾಸ್ತಿ ಆಗ್ತಾ ಹೋಗೋದನ್ನ ನೋಡ್ತಾ ಹೋಗ್ಬೋದು. ಒಂದು ಹೋಟ್ಲಲ್ಲಿ ಒಬ್ಬನೇ ಅಡಿಗೆ ಮಾಡೋದಕ್ಕಿಂತಲೂ 2-3 ಅಡಿಗೆ ಮಾಡ್ತಾ ಇದ್ರೆ ಏನಾಗುತ್ತೆ ಅಂತ ಹೇಳಿದ್ರಿ? ಚೇಂಜಸ್ ಸಿಗುತ್ತೆ. ಅವಾಗ ಒಬ್ಬ ರುಚಿ ನೋಡಿ ಒಂದಷ್ಟು ಜನ ಬರ್ತಾರೆ, ಇನ್ನೊಬ್ಬ ರುಚಿ ನೋಡಿ ಇನ್ನೊಂದಷ್ಟು ಜನ ಹೋಟ್ಲಿಗೆ ಬರ್ತಾರೆ, ಮತ್ತೊಬ್ಬರ ಅಡಿಗೆ ನೋಡಿ ಇನ್ನೊಂದಷ್ಟು ಜನ ಬರ್ತಾರೆ. ಆಗ ಹೋಟ್ಲಿಗೆ ಬರೋ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ, ಬಿಸ್ನೆಸ್ ಚೆನ್ನಾಗಿ ನಡೆಯುತ್ತೆ, ಆಗ ಅನುಕೂಲ ಆಗುತ್ತೆ ಪಾಲುದಾರಿಕೆಯಿಂದ. ಹೌದಾ? ನೆಕ್ಸ್ಟ್, ಮತ್ತೆ ಪಾಲುದಾರಿಕೆ ಸಂಸ್ಥೆ ಅಸ್ಥಿರತೆಯಿಂದ ಕೂಡಿದೆ. ಪಾಲುದಾರಿಕೆ ಸಂಸ್ಥೆ ಅಸ್ಥಿರವಾಗಬಹುದು. ಅನಾನುಕೂಲ ತಾನೆ? ಗೌರವ ಅಸ್ಥಿರತೆಯಿಂದ ಕೂಡಿರುತ್ತೆ. ಈ 4 ಜನ ಪಾಲುದಾರರು 5 ಜನ ಪಾಲುದಾರ ಇರ್ತಾರೆ ಅಂದ್ರೆ 3 ಜನ ಪಾಲುದಾರಿಕೆ ಮುಂದುವರಿಯೋಣ ಅಂದು ಇನ್ನಿಬ್ಬರು ಬೇಡ ಅಂತ ಹೇಳಿದ್ರೆ ಗೊಂದಲ ಸ್ಟಾರ್ಟ್ ಆಗಿ ಅವಾಗ್ಲೂ ಕೂಡ ಪಾಲುದಾರಿಕೆ ಸಂಸ್ಥೆ ಮುಚ್ಚಿ ಹೋಗ್ಬೋದಾಗುತ್ತೆ ಅಂತ ಹೇಳಿ ಅದಕ್ಕೆ ಅನಾನುಕೂಲ. ಪ್ಲಸ್, ಮತ್ತೆ ಮರಣ ಮತ್ತು ದಿವಾಳಿ ಆದರೆ ಸಂಸ್ಥೆಯನ್ನು ವಿಸರ್ಜಿಸಬೇಕಾಗುತ್ತದೆ. ಮರಣ ಅಥವಾ ಯಾರು ಕೂಡ ದಿವಾಳಿ ಆದ್ರೆ ಸಂಸ್ಥೆನ ವಿಸರ್ಜಿಸಲೇಬೇಕಾಗಿ ಬರುತ್ತೆ.
ನೋಡಿ ಇರುವಂತ ಪಾಲುದಾರರಲ್ಲಿ ಯಾರಾದ್ರೂ ಕೂಡ ಡೆತ್ ಆದ್ರೆ ಅಥವಾ ದಿವಾಳಿ ಆದ್ರೆ ಇಡೀ ವ್ಯವಹಾರ ಸಂಸ್ಥೆ ಇಲ್ಲೂ ಕೂಡ ಮುಚ್ಚಿಸಬಹುದಂತ ಅನಿವಾರ್ಯತೆಗಳು ಬಂದ್ರು ಬರ್ಬೋದು, ಮುಚ್ಚಲೇಬೇಕಾಗುತ್ತೆ ಅಂತ ಹೇಳಿಲ್ಲ, ಆದ್ರೂ ಒಂದು ಅನಾನುಕೂಲ ಇರುವಂತದ್ದಿದೆ. ಹಾಗೆ ಮತ್ತೆ ಪಾಲುದಾರರು ತಮ್ಮ ಪಾಲನ್ನು ಬೇರೆಯವರಿಗೆ ವರ್ಗಾಯಿಸಲು ಸಾಧ್ಯ. ಅದಾಗಲೇ ಆಯ್ತು ಅನ್ಸುತ್ತೆ. ತಮ್ಮ ಪಾಲನ್ನು ವರ್ಗಾಯಿಸಲು ಸಾಧ್ಯವಿಲ್ಲ ಅನ್ನುವಂಥದ್ದು ಅಂಶ ಆಗಲೇ ಇದೆ. ನೆಕ್ಸ್ಟ್ ಸರಳವಾದಂತಹ ವಿಸರ್ಜನೆ ಇರುತ್ತೆ. ಅನುಕೂಲ ಅನಾನುಕೂಲ ಅನುಕೂಲನೇ ಇರುವುದು. ಸರಳ ವಿಸರ್ಜನೆ ಇರುತ್ತೆ. ಯಾರು ಬೇಕಾದ್ರೂ ಪಾಲುದಾರರಾಗಿ ನಾನು ಮುಂದುವರಿಯಲ್ಲ ಬಿಡ್ತಾ ಇದೀನಿ ಅಂತ ಹೇಳಿದ್ರೆ ಅವಕಾಶ ಇದೆ. ಇಲ್ಲಿ ಉಳಿದಂತ ಪಾಲುದಾರರಿಗೆ ನಾನು ಮುಂದುವರಿಯಕ್ಕೆ ಆಗ್ತಾ ಇಲ್ಲ, ನಾನು ಈ ವ್ಯವಹಾರದಿಂದ ವಾಪಸ್ ಹೋಗ್ತಾ ಇದ್ದೀನಿ, ಕ್ವಿಟ್ ಆಗ್ತಾ ಇದ್ದೀನಿ, ಬಿಡ್ತೀನಿ ಅಂತ ಹೇಳಿದ್ರೆ ಅವಾಗ ಅದಕ್ಕೆ 14 ದಿನಗಳ ಕಾಲ ಗಡುವು ಕೊಡ್ತಾರೆ. ಅಷ್ಟೊಳಗೆ ಅವ್ರು ಡಿಸಿಷನ್ ಬದಲಾವಣೆ ಮಾಡ್ಕೊಳಕ್ ಆಗಲಿಲ್ಲ ಅಂದ್ರೆ ಅಂತ ಪಾಲುದಾರ ಈ ಪಾಲುಗಾರಿಕೆ ಸಂಸ್ಥೆಯಿಂದ ಏನಾಗ್ಬೋದು, ವಿಸರ್ಜನೆ ಆಗಿ ಹೋಗೋದಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಸರಳವಾಗಿ ವಿಸರ್ಜಿಸಲ್ಪಡಬಹುದು. ಈ ಉಳಿದ ಪಾಲುಗಾರಿಕೆ ಸಂಸ್ಥೆ ಏನ್ ಮಾಡ್ಕೊಂಡು ಹೋಗ್ತಾರೆ, ನಡೆಸ್ಕೊಂಡು ಹೋಗುವಂತ ಅವಕಾಶ ಇರುತ್ತೆ. ಗೊಡ್ಸಿಡ ಮತ್ತೆ ಅನುಕೂಲ ಅನಾನುಕೂಲ ಅನಾನುಕೂಲ ವ್ಯವಹಾರದ ಗೌಪ್ಯತೆ ಕಾಪಾಡೋದು ಕಷ್ಟ. ನೋಡಿ, ಇಬ್ಬರಿಗಿಂತ ಹೆಚ್ಚು ಜನ ಪಾಲುಗಾರರು ಇರೋದ್ರಿಂದ ಬಿಸ್ನೆಸ್ಸಿನ ಒಂದು ಸೀಕ್ರೆಟ್ ಅನ್ನ ಕಾಪಾಡ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ. ಯಾರು ಬೇಕಾದ್ರೂ ಬಿಸ್ನೆಸ್ ಸೀಕ್ರೆಟ್ ಅನ್ನ ಬಾಯ್ ಬಿಟ್ಬಿಡ್ಬೋದು, ಹೌದಾ? ಯಾವುದೋ ಒಬ್ಬನಿಂದ ಹಣ ಹೂಡಿಕೆ ಮಾಡೋದು ಚೆನ್ನಾಗಿರ್ತಾನೆ, ಇನ್ನೊಬ್ಬ ಟೆಕ್ನಿಕ್ ಚೆನ್ನಾಗಿರುತ್ತೆ, ಇನ್ನೊಬ್ಬ ಲೆಕ್ಕಪತ್ರ ನೋಡ್ಕೊಳ್ಳೋದು ಚೆನ್ನಾಗಿರ್ತಾನೆ. ಅವಾಗ ಅವ್ರವ್ರ ಗೊಂದಲ ಆಯ್ತು ಅಂದ್ರೆ ಸಮಸ್ಯೆ ಆಗೋಗುತ್ತೆ. ಆ ಒಂದು ಗೌಪ್ಯತೆ ಕಾಪಾಡ್ಕೊಂಡು ಹೋಗೋ ನಂಬಿಕೆ, ವಿಶ್ವಾಸ ಇರುತ್ತೆ, ಎಲ್ಲರ ಹತ್ರನೂ ಇರ್ಬೇಕಾಗಿ ಬರುತ್ತೆ, ಗೊತ್ತಾ? ಬಟ್ ಇಲ್ಲಿ ಇಲ್ಲದೆ ಇದ್ರೆ ಸಮಸ್ಯೆ ಆಗೋಗುತ್ತೆ ಸಿರಾ. ಹಾಗಾಗಿ ಇಲ್ಲಿ ವಿಶ್ವಾಸಾರ್ಹತೆ ಅನ್ನುವಂಥದ್ದು ತಗೋಬಹುದು ತಾನೆ. ಇಲ್ಲಿ ಇಬ್ಬರಿಗಿಂತ ಹೆಚ್ಚು ಜನ ಇರೋದ್ರಿಂದ ಪರಸ್ಪರ ಒಬ್ಬೊಬ್ಬರ ನಡುವೆ ಏನಿರ್ಬೇಕು, ವಿಶ್ವಾಸಾರ್ಹತೆ ಇದ್ದೇ ಇರುತ್ತೆ. ಆಗಿದ್ದಾಗ ಮಾತ್ರ ಏನ್ ರಚನೆ ಆಗೋದು, ಪಾಲುದಾರಿಕೆ ರಚನೆ ಆಗೋದಿಲ್ಲ ಅಂದ್ರಿಲ್ಲ. ನಷ್ಟದ ಹಂಚಿಕೆ ಅನುಕೂಲನ ಅನಾನುಕೂಲನ? ಅನುಕೂಲವಾಗಿರುವಂತ. ಹೇಗೆ ನಷ್ಟದ ಹಂಚಿಕೆ ಅನುಕೂಲ? ನಷ್ಟದ ಹಂಚಿಕೆ ಅನುಕೂಲ ಹೇಗೆ? ನಾವೆಲ್ಲ ಹೇಳ್ತಾ ಹೋದ್ವಿ, ನಷ್ಟದ ಹಂಚಿಕೆ ಅಪರಿಮಿತವಾಗಿರುತ್ತೆ ಅಂತ. ಅನಾನುಕೂಲದಲ್ಲೂ ಕೂಡ ಇಲ್ಲಿ ನಷ್ಟದ ಹಂಚಿಕೆ ಅನುಕೂಲ ಹೇಗೆ? ಏನಾದ್ರೂ ಕೂಡ ಒಬ್ಬನೇ ವ್ಯವಹಾರ ಮಾಡಿದ್ರೆ 100 ರೂಪಾಯಿ ಲಾಸ್ ಆದ್ರೆ ಆ 100 ರೂಪಾಯಿನ ಅದೇ 5 ಜನ ಪಾಲುದಾರಿದ್ದಾರೆ ಅಂದ್ರೆ ಆ 100 ರೂಪಾಯಿ ಲಾಸ್ ಆದ್ರೆ ಒಬ್ಬೊಬ್ರು 20 ರೂಪಾಯಿ ಅಷ್ಟೇ ಲಾಸ್ ಬಸ್ಬೇಕಾಗ್ತದೆ. ಹಾಗಾಗಿ ನಷ್ಟದ ಪರಿಣಾಮ ಏನಾಗುತ್ತೆ, ಇಲ್ಲಿ ಕಡಿಮೆ ಆಗುತ್ತೆ. ಯಾಕಂದ್ರೆ ಇಲ್ಲಿ ನಷ್ಟ ಎಲ್ಲರಿಗೂ ಹಂಚಿಕೆ ಆಗೋದ್ರಿಂದ. ಮತ್ತೆ ಅಂಶವಿಲ್ಲ, ಕೆಲವು ಪಾಲುದಾರರ ಆಧಾರಿಕತೆ ಅಥವಾ ಅವಿವೇಕತನದಿಂದ ಸಂಸ್ಥೆಯು ಹಿನ್ನಡೆಯನ್ನು ಹೊಂದಿದೆ. ಕೆಲವೊಬ್ಬ ಯಾರಾದ್ರೂ ಕೂಡ ವಿವೇಕದಿಂದ ದಿಢೀರಂತ ಅವಸರ ನಿರ್ಧಾರಗಳನ್ನು ತೆಗೆದುಕೊಂಡ್ಬಿಟ್ರೆ ಇಡೀ ವ್ಯವಹಾರ ಸಂಸ್ಥೆ ನಷ್ಟವನ್ನು ಕೂಡ ಅನುಭವಿಸಬಹುದು. ಹಾಗಾಗಿ ಅದು ಅನಾನುಕೂಲ ಇದೆ, ಇದೊಂದು ದೋಷ ಇದೆ. ಮತ್ತೆ ವ್ಯವಹಾರದ ರಹಸ್ಯವನ್ನು ಕಾಪಾಡ್ಕೊಂಡು ಹೋಗೋದು ಅನುಕೂಲವಾಗಿರುತ್ತೆ ಅಂತ. ಈ ಬಹಳ ಜನ ಇರೋದ್ರಿಂದ ವ್ಯವಹಾರದ ರಹಸ್ಯವನ್ನ ಕಾಪಾಡ್ಕೊಂಡು ಹೋಗೋದು, ಹಾಗೆ ಬಿಟ್ಟು ಬಿಡಬಹುದಾಗುತ್ತೆ, ಗೌಪ್ಯತೆ ಕಾಪಾಡೋದು ಕಷ್ಟನೂ ಆಗಬಹುದು. ನೋಡಿ, ಹೀಗೆ ಈ ಒಂದು ಪಾಲುಗಾರಿಕೆ ವ್ಯವಹಾರ ಸಂಸ್ಥೆಗಳ ಅನುಕೂಲಗಳು ಮತ್ತು ಅನಾನುಕೂಲಗಳ ಅಥವಾ ದೋಷಗಳನ್ನು ನಾವು ನೋಡ್ತಾ ಹೋಗಬಹುದಾಗಿರುವಂತದ್ದಿದೆ. ಹೀಗೆ ಪಾಲುಗಾರಿಕೆ ಸಂಸ್ಥೆಗಳ ರಚನೆ ಮತ್ತು ಅವುಗಳ ವಿಧಗಳು, ಹಾಗೆ ಅವುಗಳ ಅನುಕೂಲ ಮತ್ತು ದೋಷ ಅಥವಾ ಅನಾನುಕೂಲಗಳ ಬಗ್ಗೆ ನಾವು ನೋಡ್ತಾ ಹೋಗಬಹುದಾಗಿರುವುದು. ಕ್ಲಿಯರ್? ಹಾಗಾಗಿ ನೀವು ಕೆಲಸ ಮಾಡೋದು, ನಿಮಗೆ ಗೊತ್ತಿರುವಂತಹ ರೀತಿಯಲ್ಲಿ ಏಕ ವ್ಯಕ್ತಿ ಮಾಲೀಕತ್ವದ ರೂಪದಲ್ಲಿ ಯಾವ್ದಾದ್ರು ವ್ಯವಹಾರ ಸಂಸ್ಥೆಗಳು ಸ್ಥಾಪನೆ ಆಗೋದು ಗೊತ್ತಿದ್ರೆ ಅವುಗಳನ್ನ, ಹಾಗೆ ಪಾಲುಗಾರಿಕೆ ರೂಪದಲ್ಲಿ ಪಾಲುಗಾರರಾಗಿ ಯಾವ್ದಾದ್ರು ಕೂಡ ಚಿಕ್ಕದಾಗಿರುವಂತ ಬಿಸ್ನೆಸ್ ಗಳನ್ನ ವ್ಯವಹಾರ ಮಾಡ್ಕೊಂಡು ಹೋಗ್ತಿರೋದಿದ್ರೆ ಅವುಗಳು ತಿಳ್ಕೊಳ್ಳೋ ಪ್ರಯತ್ನನ ನೀವು ಮಾಡ್ಕೊಳ್ರಿ. ಇನ್ನು ಮುಂದುವರೆದ ಹಾಗೆ ಪಾಲುಗಾರಿಕೆ ಕರಾರು ಅವುಗಳ ಬಗ್ಗೆ ಪ್ಲಸ್ ಹಿಂದೂ ಅವಿಭಕ್ತ ಕುಟುಂಬದ ಬಗ್ಗೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡ್ತಾ ಹೋಗ್ತೀವಿ. ಓಕೆ.